ಪ್ರತಿಯೊಂದು ಹಳ್ಳಿಯಲ್ಲಿ ಇಟ್ಕೊಂಡು ಯುವಕರು ಇಟ್ಕೊಂಡು ಹಿರಿಯತನ ನನ್ನ ಸಂಬಂಧಗಳನ್ನಂತರೂ ನಾನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ನನಗೆ ಏನಂದ್ರೆ ರಾಜಕಾರಣ ಇವತ್ತು ಬರ್ಬೋದು ಹೋಗ್ಬೋದು, ಸಂಬಂಧಗಳು ಇಟ್ಕೊಂಡಿದ್ದ ಸಂಬಂಧಗಳನ್ನು ಕೊನೆ ತನಕ ನಾವು ಜೀವಂತವಾಗಿರೋ ತನಕ ಆ ಸಂಬಂಧಗಳನ್ನು ಇಟ್ಕೋಬೇಕನ್ನೋ ಒಂದು ಗಟ್ಟಿಯಾಗಿ ಇಟ್ಕೊಳ್ಬೇಕನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಸರ್, ತಮಗೊಂದು ಗೌರವವಾದ ಬದುಕು, ಕೈಯಲ್ಲಿ ಸಂಬಳ, ಇಷ್ಟೆಲ್ಲ ತಾವು ಉನ್ನತ ಹುದ್ದೆಯಲ್ಲಿದ್ದಂಥವು, ಯಾಕೆ ಸರ್ ಅದಕ್ಕೆ ರಿಜೈನ್ ಮಾಡಿದಿರಿ? ನಾನು ನೋಡ್ತಿದ್ದೆ, ನಾನು ತಾಲೂಕು ಪಂಚಾಯತ್ ಮೆಂಬರ್ ಆದಾಗ ನೋಡೀನಿ, PSI ಆದ ನಂತರ ನೋಡೀನಿ, CPI ಆದ ನಂತರ ಕೆಲಸ ಮಾಡಿದ್ದೀನಿ. ನಾವು ಬಡವರಿಗೆ ಏನು ಹೆಲ್ಪ್ ಮಾಡಬೇಕು, ನನ್ನ ಆಸೆ ಏನಿದೆಯಲ್ಲ, ನಾನು ಏನು ಕೆಲಸ ಮಾಡಬೇಕು ಬಡವರಿಗೆ ಅಂತೇಳಿ ಅಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಎಲ್ಲದಕ್ಕೂ ಒಂದು ಚೌಕಟ್ಟಿದೆ, ಕಾನೂನಿದೆ, ಅದರ ಒಳಗಡೆ ಮಾಡಬೇಕು. ಸ್ವಲ್ಪ ಹೆಚ್ಚಿನ ಮಾಡಬೇಕಂದ್ರೆ ಅಲ್ಲಿ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ಹೆಚ್ಚಿನ ಜನರಿಗೆ ಏನಾರ ಹೆಲ್ಪ್ ಮಾಡಬಹುದೇನೋ ಅಂತ ಆ ಉದ್ದೇಶದಿಂದ ಹೊರಗಡೆ ಬಂದು ಏನು ರೂಪುರೇಷೆಗಳು ಇದಾಗಬೇಕು ಅನ್ನೋ ನೀರಾವರಿ ಬಗ್ಗೆ ತಮ್ಮ ರೂಪುರೇಷೆಗಳು ಏನು ಹಾಕಿ ಸರ್? ರೂಪುರೇಷೆಗಳು ಈಗ ನಾವು ಹೇಳಿಬಿಟ್ಟಿವಿ, ಅದನ್ನು ಕಾಪಿ ಮಾಡೋರು ಭಾಳ ಮಂದಿ ಇರ್ತಾರೆ. ಹಾಗಾಗಿ ಅದು ಏನಿದೆ ನಮ್ಮ ಪ್ಲ್ಯಾನ್ಗಳು, ಅದು ಎಕ್ಸಿಕ್ಯೂಟಿವ್ ಮಾಡಬೇಕಾದ್ರೆ ಅಷ್ಟೇ ಬರಬೇಕು. ಸರ್, ತಮ್ಮ ರಾಜಕೀಯವಾಗಿ BJP ಪಕ್ಷನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? BJP ಒಂದು ಪ್ರತಿಯೊಂದು ಸ್ಟೆಪ್ಪಲ್ಲಿ ನೋಡಿದಾಗೂ ಒಂದು ಹಿಂದುತ್ವದ ಪರವಾಗಿ ಆಗಿರ್ಬೋದು ಅಥವಾ ದೇಶದ ರಕ್ಷಣೆಯ ದೃಷ್ಟಿಯಿಂದ ನೋಡಿದಾಗ BJP ಒಳ್ಳೇದಂತ ಅನ್ನಿಸ್ತದೆ. ಹಾಗಾಗಿ BJPಗೆ ಲೈಕ್ ಮಾಡಿದ್ವಿ. ಸರ್, ಕ್ಷೇತ್ರದಲ್ಲಿ ತಾಂಡ ಹೆಚ್ಚು ಅನ್ನೋ ಒಂದು ಮಾತಿಗೆ ಬರ್ತೈತಿ. ಅದಕ್ಕೆ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಒಂದೇ ಸಮುದಾಯದ ನಾಯಕರು ಸರ್ ನಾವು ರಾಜಕೀಯವಾಗಿ. ಹೆಂಗಿದೆ ನಿಮ್ಮ ರಾಜಕೀಯ ಯಶಸ್ವಿ ಆಗ್ಬೋದು ಸರ್? ಒಂದು NDA ಅಂತ ಮಾಡ್ಕೊಂಡಿದ್ದೀವಿ, ರಾಷ್ಟ್ರ ಮಟ್ಟದಲ್ಲಿ ಆಗಿದ್ದೀವಿ. ಇಲ್ಲಿ ಒಂದು BJPಗೆ ಕೊಡ್ಬೋದು ಅಥವಾ JDSಗೆ ಕೊಡ್ಬೋದು, ಯಾರಿಗೇ ಆಗಿರಲಿ ಅನಿವಾರ್ಯ ಇರ್ತದೆ. ಪಾರ್ಟಿ ಡಿಸಿಷನ್ ಆದಾಗ ನಾವು ಯಾರೂ ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಪಾರ್ಟಿದವರು ಕೊಡ್ತಾರೋ ಅವ್ರಿಗೆ ಎಲೆಕ್ಷನ್ ಮಾಡಬೇಕು. ತಮ್ಮ ಸಮುದಾಯದ ಜನರ ಸಮಸ್ಯೆಗಳು ಏನು ಸರ್? ಇವತ್ತಿಗೂ ನಮ್ಮ ಎಷ್ಟೋ ತಾಂಡಗಳು ಕಂದಾಯ ಗ್ರಾಮ ಇಲ್ಲ. ಹೌದು ಸರ್. ಕುಡಿಯೋಕೆ ನೀರಿಲ್ಲ, ಹೋಗೋಕೆ ರಸ್ತೆಗಳಿಲ್ಲ, ಗೂಳೆ ಹೋಗೋದು ತಪ್ಪಿಲ್ಲ, ಇವತ್ತಿವರೆಗೂ ತಪ್ಪಿಲ್ಲ. ಹಾಗಾಗಿ ಏನಂತಲ್ಲ, ಡಜನ್ ಗಟ್ಟಲೆ ಅದವ್ರ ಸಮಸ್ಯೆಗಳು. ಎಜುಕೇಷನ್ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕಂದ್ರೆ ಪಾಪ ಬಡವರು ಇರ್ತಾರೆ, ದುಡಿಯೋಕೆ ಹೋದಾಗ 6 ತಿಂಗಳ ಮಕ್ಕಳು ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ, 6 ತಿಂಗಳು ಎಲ್ಲಿರ್ತಾರೆ. ಹಾಗಾಗಿ ಎಜುಕೇಷನ್ ಸಮಸ್ಯೆ ಇದೆ. ಸರ್, ಕ್ಷೇತ್ರದಲ್ಲಿ ತಮ್ಮನ್ನು ಜನತೆ ನಾಯಕತ್ವವನ್ನು ಒಪ್ಪುವ ಸರ್? ಜನರು ಒಪ್ಕೊಂಡಿದ್ದಾರೆ. ಜನರು ಯಾಕೆ ಖುಷಿ ಇದ್ದಾರೆ ಅಂದರೆ, ಪಾಪ ನಮ್ಮ ಬಗ್ಗೆ ಅವರು ಕಣ್ಣಲ್ಲಿ ತೊಗೊಂಡು ಮಾತಾಡುವಂಥ ಪರಿಸ್ಥಿತಿ ಇದ್ದಾರೆ. ನೋಡಪ್ಪ, ಇದ್ದಿದ್ದು ಒಳ್ಳೆ ನೌಕರಿ ಬಿಟ್ಟು ಟಿಕೆಟ್ ಏನು ಮಾಡ್ತೀವಿ ಗೊತ್ತಿಲ್ಲ ಅಂತಾರೆ. ಟಿಕೆಟ್ ತೊಗೊಂಡು ಬಾ, ನಿನ್ಗೆ ಆಸ್ತರು ಜವಾಬ್ದಾರಿ ನಾವು ತೊಗೋತೀವಿ. ನೀವು ಯಾವ ಊರಾಗೂ ಹೋಗಿ ಕೇಳ್ರಿ, ಎಂಥ ಲೀಡ್ರಿಗೆ ಹೋಗಿ ಕೇಳ್ರಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಿಡ್ಕೊಂಡು ಒಂದು ಜಿಲ್ಲಾ ಮಟ್ಟದ ಲೀಡ್ರಿಗೆ ಕೇಳಿದ್ರು ಅದೇ ಹೇಳ್ತಾರೆ. ಟಿಕೆಟ್ ತರೋದು ನಿಂದಪ್ಪ, ಎಲೆಕ್ಷನ್ ಮಾಡೋದು ನಮ್ದು ಅಂತಾರೆ. ಮಹೇಂದ್ರ ನಾಯ್ಕ ಅವರು ಬಂಜಾರ ಸಮುದಾಯದ ಅಷ್ಟ ಸೀಮಿತ ಎಡಗೈ ಬಲಗೈಯನ್ನು ಕಡೆಗಣಿಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಈಗ ಏನಾಗ್ತದ್ರಿ, ಇದು ಎಡಗೈ ಬಲಗೈ ಅಂತೇಳಿ ರಾಜಕಾರಣ ಒಳಗೆ ಏನೂ ಉಳಿಲಿಲ್ಲ ಅಂದ್ರೆ ಅಪಪ್ರಚಾರ ಮಾಡೋಕೆ ಏನೋ ಒಂದು ಬೇಕಾಗ್ತದೆ. ಎಡಗೈದವರು ಬಲಗೈದವರು ನಮಗೇನು ಸಂಬಂಧ ಇಲ್ಲ ರೀ. ನನಗೆ ಎಲ್ಲರೂ ದಲಿತರು ಒಂದೇ. ನಮ್ಮಲ್ಲಿ ಏನಾಗ್ಯದ, ಇದೇ ಮಾಡಿ ಬೆಂಕಿ ಹಚ್ಚಿ ಈ ಸಮುದಾಯಗಳನ್ನು ಹೊಡೆದು ಆಳೋರು ಬೇರೆದವರಾಗ್ಬಿಟ್ರು. ಈ ಬಂಜಾರಾಗ ಒಂದು ಬೇರೆ ಮಾಡೋದು, ರೈಟ್ ಒಂದು ಬೇರೆ ಮಾಡೋದು, ಲೆಫ್ಟ್ ಒಂದು ಬೇರೆ ಮಾಡೋದು. ಶೋಷಿತ ಸಮುದಾಯಗಳು ಇವತ್ತೇನು 108 ಜಾತಿಗಳಿದ್ದಾವೆ, ಇವೆಲ್ಲ ನನಗೆ ಒಂದೇ. ನಾನು ಎಲ್ಲರಿಗೂ ನಾನು ಅಂತಮರಕ್ಕೆ ಇವತ್ತು ನೋಡ್ಕೊಂಡಿದ್ದೀನಿ, ಮುಂದೆ ನೋಡ್ತೀನಿ. ಒಳಗಿಂದೊಳಗೆ MP ಅವರಿಗೆ ತಮಗೆ ಗುದ್ದಾಟ ಇದೆ ಅನ್ನೋದು ಮಾತು. MP ಸಾಹೇಬರು ನಾನು ಯಾರ ಜೋಡಿನೂ ಗುದ್ದಾಟ ಇಟ್ಕೊಳ್ಳೋಂಗಿಲ್ಲ. ಅವ್ರು ಎಕ್ದಮ್ ಕ್ಲಿಯರ್ ಮನುಷ್ಯರು. MP ಸಾಹೇಬರು ಗುದ್ದಾಟ ಏನಿದ್ರು ಮುಂದೆ ಬೈತಾರೆ ವಿನ ಅವ್ರ ಹಿಂದೆ ಚೂರಿ ಹಾಕುವಂಥ ಕೆಲಸ ಇವತ್ತಿನ ತನಕ ಯಾರಿಗೂ ಮಾಡಿಲ್ಲ. ಏನಿದ್ರು ನೇರ ಮಾತಾಡ್ತಾರೆ. ಅದು ಒಂದು ಸ್ವಲ್ಪ ಹರ್ಟ್ ಆಗ್ಬೋದು ಸ್ವಲ್ಪ ಮಂದಿಗೆ, ಬಟ್ ಅವರು ನೇರವಾಗಿದ್ದಾರೆ. ಹಂಗೇನು ಅದರಲ್ಲಿ ಏನು ಮುಲಾದಿಲ್ಲ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದಂಥವರು, ಜನಸೇವೆಗಾಗಿ ತಾವು ನಿರ್ವಹಿಸುತ್ತಿರುವಂಥ CPI ಹುದ್ದೆಗೆ ರಾಜೀನಾಮೆ ನೀಡಿದಂಥವರು, ತಾವು ಸಾಕಷ್ಟು ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ತಮ್ಮಲ್ಲಿ ನೊಂದ ಬಂಧದ ಜನತೆಗೆ ಆಸರೆ ಆದಂಥವರು, ಬಡವರ ಪಾಲಿನ ಆಪತ್ಬಾಂಧವ, ಇವತ್ತು ಸದ್ದಿಲ್ಲದೆ ಜನಸೇವೆಯಲ್ಲಿ ತೊಡಗಿರುವಂಥ ಜನಮೆಚ್ಚುಗೆ ಜನನಾಯಕ, ನಾಗಠಾಣ ವಿಧಾನಸಭಾ ಮತಕ್ಷೇತ್ರದ BJP ಪಕ್ಷದ ಪ್ರಭಾವಿ ಮುಖಂಡ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮ ತಮ್ಮ ಸ್ವಾಗತ ಸರ್. ನಮಸ್ಕಾರ ಸರ್, ಹೇಗಿದ್ದರೆ? ಆರಾಮ್ ನೋಡ್ರಿ ಸರ್. ಆರಾಮ್ ಸರ್. ಸರ್, ನಮ್ಮ ಈ ಜನನಾಯಕ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ, ಕ್ಷೇತ್ರ ಜನತೆಗೆ ತಮ್ಮ ಪರಿಚಯ. ನಾನು ಮಹೇಂದ್ರ ಕುಮಾರ್ ನಾಯಕ್ ಅಂತೇಳಿ ಒಂದು ಕುಗ್ರಾಮ ಆದಂಥ
ಐನಾಪುರ ತಾಂಡ, ಇವತ್ತಿನ ಎಲ್ ಆರ್ ನಾಯಕ್ ನಗರ್ ಅಂಥೇಳಿ ಏನು ನಾಮಕರಣ ಆಗಿದೆ, ಅಲ್ಲಿ ಹುಟ್ಟಿದವನು. ಪ್ರಾಥಮಿಕ ಶಿಕ್ಷಣ ಎಲ್ಲ ಐನಾಪುರ ತಾಂಡದಲ್ಲೇ ಮಾಡಿ, ಹೈಸ್ಕೂಲು ಅಲ್ಲೇ ಮಾಡಿ, ಅದರ ನಂತರ PUC ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿ, SB ಆರ್ಟ್ಸ್ ಆ್ಯಂಡ್ KSB ಸೈನ್ಸ್ ಕಾಲೇಜಲ್ಲಿ BA ಪದವಿಯನ್ನು ಪಡೆದು, ತದನಂತರ ಸಿದ್ದೇಶ್ವರ ಲಾ ಕಾಲೇಜಲ್ಲಿ ಲಾನ ಓದಿ, ಅದೇ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ 2005ರಿಂದ 2010ರವರೆಗೆ ತಾಲೂಕು ಪಂಚಾಯತಿ ಸದಸ್ಯನಾಗಿ ಕೆಲಸ ನಿರ್ವಹಿಸಿದೆ. ಸರ್, ತಮ್ಮ ಶಿಕ್ಷಣದ ಮತ್ತು ವೃತ್ತಿ ಜೀವನದ ಬಗ್ಗೆ ತಮ್ಮ ಮಾತೇನು ಸರ್? ಶಿಕ್ಷಣದ ಜೀವನದಲ್ಲಿ ತಮಗೆಲ್ಲರಿಗಿದ್ದಂಗೆ ನಮಗೂ ಶಿಕ್ಷಣ ಟೈಮಲ್ಲಿ ಹರಟಿ ಹೊಡೆಯುವಂಥದ್ದು. ಅದೇ ಎಜುಕೇಷನ್ಗಿಂತನೂ ಜಾಸ್ತಿ ನಮಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು. NCC ಆಯಿತು, ಅಥ್ಲೆಟಿಕ್ ಆಯಿತು, ಈ ಥರ ಹೊರಗಿನ ಚಟುವಟಿಕೆಯಲ್ಲಿ ಹೆಚ್ಚಿನ ನಾವು ಸಮಯನ ಕಳೆದೀವಿ. ತಮ್ಮ ವೃತ್ತಿ ಜೀವನದ ಬದುಕು ಯಾವ ರೀತಿಯಾಗಿ ಸರ್? ವೃತ್ತಿ ಜೀವನ ಆ್ಯಕ್ಚುಲಿ ನಾನು ಪೊಲೀಸ್ ಆಗಕ್ಕಂಥೇಳಿ ಪ್ರಯತ್ನ ಮಾಡಿದವನು. ನಾನು ನನ್ನ PUC ಮುಗಿದ ತಕ್ಷಣ ನಂದು ಆರ್ಮಿ ಸೆಲೆಕ್ಷನ್ ಆಗಿತ್ತು. ಮದ್ರಾಸ್ ರೆಜಿಮೆಂಟಲ್ ಸೆಂಟ್ರಲ್ಲಿ ಹೋಗಿ ನಾನು ರಿಪೋರ್ಟ್ ಮಾಡ್ಕೊಳ್ಳೋಂಥ ಸಮಯದಲ್ಲಿ ನಮ್ಮ ತಂದೆಯವರಿಗೆ ನಾನು ಫೋನ್ ಹಚ್ಚಿದೆ. ಯಾಕಂದ್ರೆ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಲ್ಯಾಂಡ್ಲೈನಿಗೆ ಫೋನ್ ಹಚ್ಚಿ ನಾನು ಬಂದು ಮುಟ್ಟಿದ್ದೀನಿ, ಈಗ ಇನ್ನೊಂದು ತಾಸದಲ್ಲಿ ನಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತದೆ ಅಂದಾಗ ತಂದೆಯವರು ಸ್ವಲ್ಪ ನೊಂದು ಮನಸ್ಸಿನಿಂದ ಮಾತಾಡಿದರು. ಬೇಡ ಮಗನೇ, ಇರುದೇ ಬ್ರದಿರಿ, ಹೊಳೆ ಬಂದ್ಬಿಡು. ಹಾಗಾಗಿ ಮದ್ರಾಸ್ ರೆಜಿಮೆಂಟದಿಂದ ವಾಪಸ್ ಬಂದು ಮತ್ತೆ BA ಪದವಿ ಮಾಡಿ ಇಲ್ಲಿ ಪೊಲೀಸಿಗೂ ಸಹ ನಾನು ಪ್ರಯತ್ನ ಮಾಡಿದ್ದೆ. ಪೊಲೀಸಲ್ಲಿ ಎಕ್ಸಾಮ್ ಆಯಿತು, ಫಿಸಿಕಲ್ ಆಯಿತು. ಮುಂದೆ ಒಂದು .25 ನಂದು ಪೊಲೀಸ್ ಸೆಲೆಕ್ಷನ್ ಆಗಲಿಲ್ಲ. ಹಾಗಾಗಿ ಮತ್ತೆ ಅದೇ ಇದರಲ್ಲಿ ಮತ್ತೆ PSI 2007ರಲ್ಲಿ ಎಕ್ಸಾಮ್ ಕೊಟ್ಟಿದ್ವಿ, ಆಗಲಿಲ್ಲ. 2009ರಲ್ಲಿ ಎಕ್ಸಾಮ್ ಕೊಟ್ಟಿದ್ವಿ, ಆಯಿತು. ಅದರ ನಂತರ ಟ್ರೈನಿಂಗ್ ಮೈಸೂರಲ್ಲಿ ಮಾಡಿದ್ವಿ, ಭಾಳಷ್ಟು ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ 212 ಜನ ಅಲ್ಲಿದ್ದೀವಿ. ಆ ಸಮಯ ಮತ್ತೆ ಯಾವಾಗಲೂ ಯಾರಿಗೂ ಬರೋದಿಲ್ಲ, ನನಗೆ ಅಂತಲ್ಲ. ಆ ಕಳೆದಂಥ ಸಮಯ ಭಾಳ ಉತ್ತಮ, ಆರೋಗ್ಯಕರ, ಆಮೇಲೆ ನೆಮ್ಮದಿಯ ಜೀವನ ಇತ್ತು ಪ್ರೊಫೆಷನಲ್ ಇದ್ದಾಗ. ತಮ್ಮ ಮನೆತನದ ಹಿನ್ನೆಲೆ ಏನು ಸರ? ನಮ್ಮ ಮನೆತನ ಹಿನ್ನೆಲೆ ಅಂದರೆ ನಾವು ಭಾಳ ಬಡತನ ಕುಟುಂಬದಿಂದ ಬಂದವರು. ನಮ್ಮ ತಂದೆಯವರು ಇವತ್ತು ನಮ್ಮ ಜೊತೆ ಇಲ್ಲ, ಬಟ್ ಭಾಳ ಕಷ್ಟದಿಂದ ನಮ್ಮನ್ನು ಬೆಳೆಸಿದ್ದಾರೆ. ನಾವು 2 ಅಣ್ಣ ತಮ್ಮ ಮತ್ತು 4 ಜನ ಅಕ್ಕತಂಗಿಯರು. ನಮ್ಮ ತಂದೆಯವರು ಸಾಕಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದರು. ಅವ್ರು ಸುಖವಾಗಿ ಇರುವಂಥ ಟೈಮಲ್ಲಿ ದೇವರವರು ನಮ್ಮನ್ನೆಲ್ಲ ಅಗಲಿ ಹೋದರು. ನಿಮ್ಮ ಫ್ಯಾಮಿಲಿ ಮೂಲತಃ ಒಕ್ಕಲ್ತನ ಕುಟುಂಬ ಅಥವಾ ಹೆಂಗೆ ಸರ್? ಇಲ್ಲ, ನಮ್ಮ ಮೂಲತನ ಒಕ್ಕಲ್ತನನೇ, ರೈತರ ಮಕ್ಕಳು. ನಮಗೆ ನಮ್ಮ ಅಜ್ಜ ಅವರಿಗೆ ಅಂದರೆ ನಮ್ಮ ತಂದೆಯವರ ತಂದೆಗೆ ಒಂದು 30 ಎಕರೆ ಜಮೀನಿತ್ತು. ತದನಂತರ ನಮ್ಮ ತಂದೆಯವರು 24 ಎಕರೆ ಜಮೀನು ತೊಗೊಂಡ್ರು ಆವಾಗಿನ ಕಾಲದಲ್ಲಿ. ತದನಂತರ ಈ ಥರನೇ ರೈತಾಕಿ ಜೀವನದಲ್ಲಿ ಇತ್ತು. ಇನ್ನೊಬ್ಬರು ನಮ್ಮ ಇವತ್ತು ದಿವಂಗತ ವಿಜಯ್ ಕುಮಾರ್ ಮಂಗಳವಾಡೆ ಅಂಥೇಳಿ ತಮಗೆಲ್ಲರಿಗೂ ಗೊತ್ತಿದ್ದವರು, ಅವರು ಸಾಕಷ್ಟು ನಮಗೆ ಶಿಕ್ಷಣ ಪಡೀತಿದ್ದಂಥ ಸಮಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಈರಪ್ಪ ತುಪ್ಪದ್ ಅಂಥೇಳಿ ಅವರು ಸಹ ನಮಗೆ ಸಹಕಾರ ಮಾಡಿದ್ದಾರೆ ಅವಾಗ ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವರಿಗೆ. ಆಮೇಲೆ ಇವತ್ತು ರಾಜು ಇಜೇರಿ ಇನ್ನೂ ಇದ್ದಾರೆ, ಏನು ಇವತ್ತು ನಮ್ಮ ಇಜೇರಿ ಮಾಲಕರು ರಾಜು ಇಜೇರಿ ಮಾಲಕರಿದ್ದಾರೆ. ಅವರಿಗೂ ನಾನು ಏನೋ 800 ರೂಪಾಯಿ ಕೊಡಬೇಕು. ಆವಾಗ ನಾನು ಮಿಲ್ಟ್ರಿ ಸೆಲೆಕ್ಷನ್ಗೆ ಹೋಗ್ಬೇಕಾದ್ರೆ ಹೇಳೋದಿಲ್ಲ, ಆ ಮಿಲ್ಟ್ರಿ ಸೆಲೆಕ್ಷನ್ಗೆ ಹೋಗ್ಬೇಕಾದ್ರೆ ನಮಗೆ 1500 ರೂಪಾಯಿನೂ ಕೊಟ್ಟಿದ್ರು ಆ ಕಾಲದಲ್ಲಿ. ಅದರಲ್ಲಿ ಒಕ್ಕದಲ್ಲದ ಮುಖಾಂತರ ಗಳೆಯದು ಹೊಡೆದು ನಮ್ಮ ತಂದೆಯವರು ಅರ್ಧ ಮುಡಿಸಿದ್ರು. ಇನ್ನೂ 800 ರೂಪಾಯಿ ಬಾಕಿ ಇದೆ, ಅದು ಕೊಡಂಗಿಲ್ಲ ಅಂತೇಳಿ ನಾನು ಅವ್ರಿಗೆ ನೇರವಾಗಿ ಹೇಳಿದ್ದೀನಿ. ಎಲ್ರಿ ಮಾಲಕರ, ನೀವು 800 ರೂಪಾಯಿ ನಮ್ಮ ಮೇಲೆ ಸಾಲ ಇರಲಿ, ಅಂದ್ರೆ ಅದು ನಾವು ಎಲ್ಲಿ ಹೋದಲ್ಲಿ ನಮಗೆ ನೆನಪು ಮಾಡುವಂಥ ಕೆಲಸ ಅದು. ಆಮೇಲೆ ಅವರು ರಿಟೈರ್ಡ್ DSP ಇದ್ದಾರೆ, ಅವರು ಪಡೋಳ್ಕರ್, SS ಪಡೋಳ್ಕರ್ ಅಂತೇಳಿ ನಮ್ಮಲ್ಲಿ PSI ಮತ್ತು CPI ಕೆಲಸ ಮಾಡಿದ್ರು. ಅವರು ಇಲ್ಲಿ PSI ಇದ್ರು, CPI ಗೊತ್ತಿಲ್ಲ ನನಗೆ. PSIಗೆ ಇಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿದ್ದಾಗ ನಮ್ಮ ತಂದೆಯವರಿಗೆ ವಾರಕ್ಕೆ 500 ರೂಪಾಯಿ ಕೊಡ್ತಿದ್ರು. ಮಕ್ಕಳಿಗೆ ಓದಿಸು, ಅವ್ರಿಗೆ ಯಾವ ಕಾಲಕ್ಕೂ ನೀ ಶಿಕ್ಷಣ ಬ್ರೇಕ್ ಮಾಡಬೇಡ, ಶಿಕ್ಷಣ ಕಲಿಸು ಅಂತೇಳಿ. ಮತ್ತು ಅವರ ಧರ್ಮಪತ್ನಿಯವರು ಅಂದ್ರೆ ಅಷ್ಟೇ, ಮನೆಯಿಂದೆಲ್ಲ ತಿನ್ನಕ್ಕೆಲ್ಲ ಕಳಿಸ್ತಿದ್ರು ನಮಗೆ. ಅದೇ ರೀತಿ ನಮ್ಮ ಕಾಕ ಅವರು ಆಗಬೇಕು, VT ನಾಯ್ಕ್ ಅಂತೇಳಿ RI ಇದ್ರು. ಅವರ ಮನೆಯವರು ಸಹ ಭಾಳಷ್ಟು, ನಾವು ಭಾಳ ಕಷ್ಟದಲ್ಲಿದ್ದಾಗ ನಮಗೆ ಆರ್ಥಿಕವಾಗಿ ಮನೆ ಬೇಕಾದಂಥ ಕಾಳು ಕಡಿಗಳನ್ನೆಲ್ಲ ಕೊಟ್ಟಿದ್ದಾರೆ.
ಅದೇ ರೀತಿ ಗಚ್ಚಿನ ಮಾಲ್ ಅಂತೇಳಿ ಒಂದು ಮನೆತನ ಇದೆ ಓಕೆ ಸರ್. ನಮ್ಮ ತಾಂಡದ ಪಕ್ಕದಲ್ಲೇ. ಹ್ಞೂ ಹ್ಞೂ ಒಂದೇ ಮನೆತನ ಅದು. ಗಚ್ಚಿನ ಮಾಲ್ ಅಂದ್ರೆ ದೊಡ್ಡ ಫ್ಯಾಮಿಲಿ, ಭಾಳ ಶ್ರೀಮಂತ ಫ್ಯಾಮಿಲಿ. ಅವರು ಸಹ ನಮಗೆಲ್ಲ ಎಜುಕೇಷನಿಗೆ ಆಯಿತು ಮತ್ತು ಹೊಟ್ಟಿಗೆ ನಮ್ಮ ಯಾವಾಗ ನಮ್ಮ ಮನೆತನದಲ್ಲಿ ನಮ್ಮ ಮನೆಗೆ ನಾವು ಭಾಳಷ್ಟು ಜನ ಮಕ್ಕಳು 6 ಜನ ಮಕ್ಕಳು, ಹೊಲಗಳು ಈಗಿನಂಗೆ ಹೊಲಗಳು ಬೆಳೀತಿದ್ದಿಲ್ಲ ಅವಾಗೆಲ್ಲ. ಆ ಟೈಮಿಗೆ ನಮಗೆ ಇವತ್ತು ಕಾಳಾಗಿರ್ಬೋದು ಅಥವಾ ದುಡ್ಡಿನ ವ್ಯವಸ್ಥೆ ಆಗಿರ್ಬೋದು, ಅವರು ಸಹ ನಮಗೆ ಹೆಲ್ಪ್ ಮಾಡಿದ್ದಾರೆ. ಓಕೆ ಸರ್. ಸರ್, ತಮ್ಮ ಮನೆತನದಲ್ಲಿ ತಾವು ಪೊಲೀಸರು, ಹಿಂದೆ ತಮ್ಮ ಹಿರಿಯರು, ತಮ್ಮ ಅಜ್ಜರು ಏನಾದ್ರ ಮಿಲಿಟ್ರಿ ಅಥವಾ ಇದ್ರೆ? ಇಲ್ಲ, ಯಾರು ನಮ್ಮ ಮನೆತನದಲ್ಲಿ ಈ ಇಲಾಖೆಗೆ ಬಂದವನು ನಾನೇ, ಈ ಇಲಾಖೆಯಿಂದ ಹೊಳೆ ಬಂದವನು ನಾನೇ. ಸೊ ನಮ್ಮಲ್ಲಿ ಯಾರೂ ಈ ಪೊಲೀಸ್ ಇಲಾಖೆಯಲ್ಲಿ ಒಟ್ಟಾರೆ ಯಾರೂ ಇಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ ಆರ್ ನಾಯಕ್ ಅಂತೇಳಿ ರಾಜ್ಯಸಭಾ ಸದಸ್ಯರಿದ್ದರು ಇಂದಿರಾ ಗಾಂಧಿ ಕಾಲದಲ್ಲಿ. ತದನಂತರ ಬಹುತೇಕ ಜನ ನಮ್ಮಲ್ಲಿ ಜಾಬಿಗೆ ಹೋಗಿದ್ದಾರೆ, ಸರ್ಕಾರಿ ನೌಕರಿ ಹೋಗಿದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆ ಅಂದರೆ ಬ್ಯಾಂಕಲ್ಲಿ, SBI ಬ್ಯಾಂಕಲ್ಲಿ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮದೇನು ಹಂಗೆ ರಾಜಕೀಯ ಹಿಂದೆ ಮನೆತನೂ ಅಲ್ಲ, ಬಡತನದಿಂದ ಬಂದವರು. ಆಮೇಲೆ ನಾವೊಂದು ಹೋರಾಟ ನಮ್ಮದೇನು, ಆವಾಗ ನಾವು SLC ದಾಟಿ PUC ಬಂದೀವಿ. ಅವಾಗಿಂದ PUC 2 ವರ್ಷ ನಾವು AVPಯಲ್ಲಿ ಇದ್ದೀವಿ. ಮುಂದೆ ಅದು ಭಾಳ ಸಮಾಧಾನ ಅನ್ನಿಸ್ತು. ಮುಂದೆ ಬಜರಂಗ ದಳದಲ್ಲಿ ಬಂದೀವಿ ಸ್ವಲ್ಪ ದಿವಸ. ನಂತರ ಹಿಂಗೆ ಸಂಘಟನೆ ಮಾಡ್ಕೊತ ಅಪ್ಪು ಪಟ್ಟಣ ಶೆಟ್ಟಿ ಅವರು MLA ಇದ್ದಾಗ, ಮತ್ತು ಬಸವನಗೌಡರು MP ಇದ್ದರು. ಆವಾಗ 2005ರಲ್ಲಿ ನನಗೊಂದು ತಾಲೂಕು ಪಂಚಾಯತಿ ಟಿಕೆಟ್ ಕೊಟ್ಟು ಆರಿಸ್ತಿದ್ರು. ಬಹುತೇಕ ಭಾಳಷ್ಟು ಶ್ರಮನ ಅಪ್ಪು ಪಟ್ಟಣ ಶೆಟ್ಟಿ ಅವರು ವಹಿಸಿದರು. ನಾನು ಭಾಳ ಸಣ್ಣ ವಯಸ್ಸಿನಾಗ ಏನೂ ಮಾಹಿತಿ, ನನಗೆ ರಾಜಕಾರಣದ ಬಗ್ಗೆ ಏನೂ ಒಂದು 10 ರೂಪಾಯಿನೂ ಏನು ಇದು ಇರಲಿಲ್ಲ. ಆ ಟೈಮಲ್ಲಿ ನಮಗೆಲ್ಲ ಅವರು ಸಹಕಾರ ಕೊಟ್ಟರು. ನಮಗೆ ಕೆಲಸ ಬರೋಕ್ಕೆ ಏನೇನು ಮಾಡಬೇಕಾಗಿತ್ತು ರಾಜಕಾರಣ ಒಳಗೆ ಎಲ್ಲನೂ ಅವರೇ ಮಾಡಿದ್ದು. ನಮ್ದು ಏನೂ ಇಲ್ಲ, ನಾವು ಬರೀ ಅವರು ಅಲ್ಲಿ ಹೋಗಿ ಭೇಟಿ ಹಾಕಂತಾರ, ಭೇಟಿ ಆಗ್ತಿದೆ, ನಮಸ್ಕಾರ ಮಾಡೋದು ಬರೋದು ಅಷ್ಟೇ ಇತ್ತು. ಅದೇ ರೀತಿ ಬಸವನಗೌಡರು ಸಹ ನಮಗೆ ಆರ್ಥಿಕವಾಗಿ ನಮ್ಮ ಪಕ್ಕದಲ್ಲೇ ಊರಿರೋದ್ರಿಂದ ಅವರು ಸಹ ನಮಗೆ ಆರ್ಥಿಕವಾಗಿ, ಅವಾಗ ನಾನು ತಾಲೂಕು ಪಂಚಾಯತ್ ಎಲೆಕ್ಷನ್ ಇದ್ದಾಗ ಆರ್ಥಿಕವಾಗಿ ಹೆಲ್ಪ್ ಮಾಡಿದ್ರು. ನಿಮ್ಮ ಸಹೋದರ ನಿಮಗೆ ಒಟ್ಟಿಗೆ ಇದ್ರೆ ಸರ್, ಹೆಂಗೆ ಬೇರೆ ಬೇರೆ? ಇಲ್ಲ, ಒಟ್ಟಿಗೆ ಅಂದ್ರೇನು ನಮ್ಮದು ಮೊದಲಿಂದಾನೂ ಒಟ್ಟಿಗೆ ಇದ್ದೀವಿ, ಬೇರೆ ಬೇರೆ ಏನದು ಹಿಂಗಿದೆ. ನಮ್ಮ ತಂದೆಯವರು, ನಾನು ಇನ್ನೂ ಅಪ್ರಾಪ್ತ ಇದ್ದಾಗೆ ನಮ್ಮ ತಂದೆಯವರು ನಮ್ಮದೆಲ್ಲ ಆಸ್ತಿನ ಡಿವೈಡ್ ಮಾಡಿಬಿಟ್ಟಿದ್ರು. ಓಕೆ ಸರ್. ಹಾಗಾಗಿ ಕೂಡೇ ಇದ್ದೀವಿ, ಬಟ್ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರು ಬೇರೆ ಕಡೆ ಇದ್ದಾರೆ, ನಾವು ಬೇರೆ ಕಡೆ ಇದ್ದೀವಿ. ಓಕೆ ಸರ್. ಸರ್, ತಮಗೊಂದು ಗೌರವತಾದ ಬದುಕು, ಕೈಯಲ್ಲಿ ಸಂಬಳ, ಇಷ್ಟೆಲ್ಲ ತಾವು ಉನ್ನತ ಹುದ್ದೆಯಲ್ಲಿ ಇದ್ದಂಥವ್ರು, ಯಾಕೆ ಸರ್ ಅದಕ್ಕೆ ರಿಜನ್ ಮಾಡಿದಿರಿ? ಅಲ್ಲ, ಇದೇ ನಿಮಗೆ ನಾನು ಇಲ್ಲಿವರೆಗೆ ಹೇಳಿದೆಲ್ಲ ಸ್ಟೋರಿ. ಕಷ್ಟದಿಂದ ಬಂದವರಿಗೆ ಮಾತ್ರ ಕಷ್ಟದ ಬಗ್ಗೆ ಗೊತ್ತಿರ್ತದೆ. ಬಾಯಲ್ಲಿ ಬಂಗಾರ ಚಮಚ ಹಾಕ್ಕೊಂಡು ಬಂದವ್ರಿಗೆ ನೀವು ಕಷ್ಟದ ಬಗ್ಗೆ ಹೇಳಿದ್ರಿ ಅಥವಾ ಬೇರೆ ಏನೋ ಹೇಳಿದ್ರೆ ಅದು ಯಾರಿಗೂ ಅರ್ಥ ಆಗೋಂಥ ಪರಿಸ್ಥಿತಿ. ನಾನು ನೋಡ್ತಿದ್ದೆ, ನಾನು ತಾಲೂಕು ಪಂಚಾಯತ್ ಮೆಂಬರ್ ಆದಾಗ ನೋಡೀನಿ, PSI ಆದ ನಂತರ ನೋಡೀನಿ, CPI ಆದ ನಂತರ ಕೆಲಸ ಮಾಡಿದ್ದೀನಿ. ನಾವು ಬಡವರಿಗೆ ಏನು ಹೆಲ್ಪ್ ಮಾಡಬೇಕು, ನನ್ನ ಆಸೆ ಏನಿದೆಯಲ್ಲ, ನಾನು ಏನು ಕೆಲಸ ಮಾಡಬೇಕು ಬಡವರಿಗೆ ಅಂತೇಳಿ ಅಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಲ್ಲಿ ಎಲ್ಲದಕ್ಕೂ ಒಂದು ಚೌಕಟ್ಟಿದೆ, ಕಾನೂನಿದೆ, ಅದರ ಒಳಗಡೆ ಮಾಡಬೇಕು. ಸ್ವಲ್ಪ ಹೆಚ್ಚಿನ ಮಾಡಬೇಕಂದ್ರೆ ಅಲ್ಲಿ ಸಾಧ್ಯ ಆಗಂಗಿಲ್ಲ. ಹಾಗಾಗಿ ಹೆಚ್ಚಿನ ಜನರಿಗೆ ಏನಾರ ಹೆಲ್ಪ್ ಮಾಡಬಹುದೇನೋ ಅಂತ ಆ ಉದ್ದೇಶದಿಂದ ಹೊರಗಡೆ ಬಂದೆ, ರಾಜಕಾರಣಕ್ಕೆ ಬಂದೆ ಸರ್. ಇದಕ್ಕೆ ತಮ್ಮ ಮನೆಯವ್ರದಾಗಲಿ ತಮ್ಮ ಸಪೋರ್ಟ್ ಇದೆ ಸರ್? ಇಲ್ಲ, ಆ್ಯಕ್ಚುಲಿ ಮನೆಯವ್ರು ನೋಡ್ರಿ, ನಾವು ಆರಾಮಿರ್ಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತದೆ. ಸೊ ಹಾಗಾಗಿ ಅವರು ಯಾಕೆ ಇಂಥ ಲೈಫನ್ನು ಬಿಡ್ತೀರಿ ಅಂತ ಯಾವಾಗ ಎಲ್ಲರೂ ಅಬ್ಜೆಕ್ಷನ್ ಮಾಡಿದರು. ನಮ್ಮ ತಂದೆಯವ್ರು ಮಾತ್ರ ನನಗೆ ಆಯ್ತು ಬಿಟ್ಬಿಡಲಿ ನೌಕರಿ ಅಂತಂದವರು. ನಮ್ಮ ತಂದೆನ ಬಿಟ್ಟರು ನಮ್ಮ ಮನೆಯಾಗ ಎಲ್ಲರೂ ಬೇಡ, ನೋಡು ವಿಚಾರ ಮಾಡು ಅಂತೇಳಿ 100 ಸಲ ಹೇಳಿದ್ದಾರೆ. ಬಟ್ ನಮ್ಮ ಅಪ್ಪವ್ರು ಏನಂತಾರಲ್ಲ, ಕ್ವಿಕ್ಕಾಗಿ ಹೇಳಿದವ್ರು ಅವರೇ ಒಬ್ಬರೇ, ಆಯ್ತು ಬಿಡೋ ಒಂದ್ಸಲ MLA ಆಗಬೇಕು, ಆಗ ಎಲ್ಲ ಮಾರು ಒಂದ್ಸಲ MLA ಆಗಂತ ಹೇಳಿದ್ರು. ಇಲ್ಲ, ತಾವು ರಾಜಕಾರಣ ಬಂದೆ ಸರ್, ಏನಾಗಬೇಕು ಅಥವಾ ಏನು ಮಾಡ್ಬೇಕನ್ನೋ ಉದ್ದೇಶ ಇದೆ ಸರ್? ನೋಡ್ರಿ, ಸಮಾಜದಲ್ಲಿ ಇವತ್ತಿಗೂ ನಾವು ಇಷ್ಟೆಲ್ಲ ಭಾರತ ದೇಶ ಇವತ್ತು ನರೇಂದ್ರ ಮೋದಿ ಅವ್ರು ಇಟ್ಕೊಂಡು ನಾವೆಲ್ಲ ಅವರು ಶ್ರಮದಿಂದ ಒಂದೇನೋ ಹಂತಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಸರ್. ಆ ಪರಿಸ್ಥಿತಿ ಒಳಗೆ ನಮ್ಮಲ್ಲಿ ಇನ್ನೂ ಸಾಕಷ್ಟು ಕುಂದುಕೊರತೆಗಳು ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಜಿಲ್ಲೆ ಒಳಗೆ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತು ನೀರಾವರಿ ಆಗಿರ್ಬೋದು, ರಸ್ತೆಗಳ ಆಗಿರ್ಬೋದು, ಕುಡಿ ನೀರಿನಾಗಿರ್ಬೋದು, ವಿದ್ಯುತ್ತಿನ ಪ್ರವಾಹ ಇರ್ಬೋದು. ಮೂಲಭೂತ ಸೌಕರ್ಯಗಳು ಇನ್ನೂ ಎಷ್ಟೋ ಹಳ್ಳಿಗಳಿಗಿಲ್ಲ. ನೀವು ನೆಮ್ತಿರೋ ಇಲ್ಲ ಗೊತ್ತಿಲ್ಲ. ನಾನು ಈಗೀಗ ಅಡ್ಡಾಡ್ತಾ ಇದ್ದೀನಿ ಅಂದ್ರೆ ಚಡ್ಚಂಡ್ ತಾಲೂಕಿಗೆ ಹೋಗ್ಬಿಟ್ರೆ ಇನ್ನೂ ಕೆಲವೊಂದು ಊರುಗಳಿಗೆ ಹೋಗಕ್ಕೆ ಇವತ್ತಿಗೂ ಸರಿಯಾದ ರೋಡ್ ವ್ಯವಸ್ಥೆ ಇಲ್ಲ, ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ. ಹಾಗಾಗಿ ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಆಸೆ. ಏನೋ ಒಂದು ಬದಲಾವಣೆ ಮಾಡಬೇಕು ಅನ್ನೋ ಆಸೆ ಸರ್. ತಮ್ಮ ಏನು ರೂಪುರೇಷೆಗಳು ಇದಾಗಬೇಕು, ಏನು ನೀರಾವರಿ ಬಗ್ಗೆ ತಮ್ಮ ರೂಪುರೇಷೆಗಳು ಏನು ಹಾಕೊಂಡಿರಿ ಸರ್? ನಾವು ರೂಪುರೇಷೆಗಳು ಈಗ ನಾವು ಹೇಳಿಬಿಟ್ಟಿವಿ ಅಂದ್ರೆ ಅದನ್ನು ಕಾಪಿ ಮಾಡೋರು ಭಾಳ ಮಂದಿ ಇರ್ತಾರೆ.
ಹಾಗಾಗಿ ಅದು ಏನಿದೆ ನಮ್ಮ ಪ್ಲ್ಯಾನ್ಗಳು ಅದು ಎಕ್ಸಿಕ್ಯೂಟಿವ್ ಮಾಡಬೇಕಾದ್ರೆ ಅಷ್ಟೇ ಬರಬೇಕು ನೀವು. ಓಕೆ ಸರ್. ಮೊದಲೇ ಹೇಳ್ಬೇಕು ಡಬ್ಬಿಂಗ್ ಮಾಡ್ಕೊಂಡು ಅದ್ರ ಮಧ್ಯೆ ಮಾರೇ ಬಂದು ಏನೇನೋ ಹೇಳ್ತಿರ್ತಾರೆ. ಓಕೆ, ನಿಜ ಸರ್. ಇಲ್ಲ, ಇದು ನಿಮ್ಮ ತಮ್ಮ ರಾಜಕಾರಣಕ್ಕೆ ತಮ್ಮ ಸಮುದಾಯದ ಸಪೋರ್ಟ್ ಇದೆ ಸರ್? ಈಗ ನೋಡ್ರಿ, ಈಗ ನಾವು ಇಲೆಕ್ಷನ್ ಏನು ನಿಂತಿಲ್ಲ ಅಂದ್ರೆ ನಾವು ಚುನಾವಣೆ ನಿಂತಾಗೆ ಗೊತ್ತಾಗೋದು ಸಮುದಾಯ ಈಗ ಸಪೋರ್ಟ್ ಇದೆ ಅಂತ. ಈಗ ಸದ್ಯಕ್ಕಂತರೂ ಸಾಕಷ್ಟು ಜನ ನೀನು ಭಾಳಷ್ಟು ಸಫರ್ ಆಗಿದೆಯಪ್ಪ, ನೀನು ಒಂದು ಸಲ ಚಾನ್ಸ್ ಕೊಡಬೇಕು, ನೀನು ಟಿಕೆಟ್ ಸಿಕ್ಕರೆ 100% ಇಡೀ ನಾವು ಎಲ್ಲ ನಮ್ಮ ಸಮುದಾಯ ಒಂದಾಗಿ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನ ಎಲ್ಲರೂ ಹೇಳಿದ್ದಾರೆ, ಎಲ್ಲ ಪಕ್ಷದವರು ಹೇಳಿದ್ದಾರೆ. ನೋಡ್ಬೇಕು, ಅದು ಆ ಚುನಾವಣೆ ಬಂದಾಗೆ ಗೊತ್ತಾಗೋದು. ಓಕೆ ಸರ್. ಸರ್, ತಮ್ಮ ರಾಜಕೀಯವಾಗಿ BJP ಪಕ್ಷನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಲ್ಲ, ನಾನು ಸಣ್ಣವನಿದ್ದಾಗಿಂದ ಹಿಡಿದು ನಾವು ABP ಹಿಡ್ಕೊಂಡು ಬಜರಂಗ ದಳ ಆಯಿತು, ಮುಂದೆ ತಾಲೂಕು ಪಂಚಾಯತ್ ಮೆಂಬರು BJPಯಿಂದ ಆಗಿರೋದ್ರಿಂದ ಅಲ್ಲಿಯ ತತ್ವ ಸಿದ್ಧಾಂತಗಳು ನಮಗೆ ಒಂದು ಸ್ವಲ್ಪ ಹತ್ರದಿಂದ ನೋಡಿ. ಈಗ ಕಾಂಗ್ರೆಸ್ ಹೆಂಗಂದ್ರೆ ಭಾಳ ಹಳಿ ಮಂದಿ ಲೆಕ್ಕಕ್ಕಲ್ಲಿ. ಹೌದು ಸರ್. ಈಗ ಸ್ವಲ್ಪ ಹೊಸತನ BJP ಒಂದು ಪ್ರತಿಯೊಂದು ಸ್ಟೆಪ್ಪಲ್ಲಿ ನೋಡಿದಾಗೂ ಒಂದು ಹಿಂದುತ್ವದ ಪರವಾಗಿ ಆಗಿರ್ಬೋದು ಅಥವಾ ದೇಶದ ರಕ್ಷಣೆಯ ದೃಷ್ಟಿಯಿಂದ ನೋಡಿದಾಗ BJP ಒಳ್ಳೇದಂತ ಅನ್ನಿಸ್ತದೆ. ಹಾಗಾಗಿ BJPಗೆ ಲೈಕ್ ಮಾಡಿದ್ವಿ. ಓಕೆ ಸರ್. ಇಲ್ಲ, 2023 ತಾವು ಮುಂಚೆನೇ ಇದ್ದರೆ ತಾವಿಗೆ ಟಿಕೆಟ್ ಸಿಗ್ತದೆ, ತಾವು ಹಾಕಂಗೆ ಇದೊಂದು ಭಾಳ ಪ್ರಬಲ ಇದ್ರಿ ಸರ್, ಪೈಪೋಟಿ ಇತ್ತು ತಮ್ಮ. ಯಾಕೆ ಟಿಕೆಟ್ ಕೈತಪ್ಪ ಸರ್ ತಮ್ಮ? ನೋಡ್ರಿ, ಪ್ರಬಲ ಆಕಾಂಕ್ಷಿ ಇದ್ದೀವಿ. ಟಿಕೆಟ್ ಏನೋ ನಮ್ಮ ಸಮಯ ಸರಿ ಇಲ್ಲ ಅಂತ ಅನ್ಕೊಳ್ಳೋದು ಅಷ್ಟೇ. ಕೊನೆಯ ಮೂಮೆಂಟ್ವರೆಗೂ ನಮ್ಮದು ಫೈನಲ್ ಹಾಕೋದಂತಲೇ ನಮಗೂ ಆಸೆ ಇತ್ತು. ಎಲ್ಲರೂ ನಿಮ್ಮದೇ ಫೈನಲ್ ಆಗ್ತದೆ ಅಂತ ಹೇಳ್ತಿದ್ರು. ಬಟ್ ಕೊನೆ ರಾಜಕೀಯ ಒಳಗೆ ಯಾವಾಗ ಏನು ಆಗ್ತದೆ ಹೇಳಕ್ಕೆ ಬರೋಂಗಿಲ್ಲ. ಹಾಗಾಗಿ ಕೈ ತಪ್ಪು. ಈಗೇನು ಆರಾಮಿದ್ದೀವಿ ರೀ, ಏನು ಸಂಘಟನೆ ಮಾಡ್ಕೋತಿರೋದು. ಕ್ಷೇತ್ರ ಜನತೆ ಜೊತೆಗೆ ತಮ್ಮ ಒಡನಾಟ ಯಾವ ರೀತಿಯಾಗಿದೆ ಸರ್? ಈಗ ನನಗೆ ಆವಾಗಿನಕ್ಕಿಂತ ಈಗ ಜಾಸ್ತಿ ಗ್ರಿಪ್ ಸಿಕ್ಕದ್ರಿ. ಹೌದು ಸರ್. ಯಾಕಂದ್ರೆ ಅವಾಗ ನಾವು ಏನು ಮಾಡಿದ್ರು ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ಫುಲ್ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಜನರ ಜೊತೆ. ಈಗ ಸ್ವಲ್ಪ ಫುಲ್ ಟೈಮ್ ನಾವು ಅವ್ರ ಜೊತೆ ಬೆಲ್ತಿರೋದ್ರಿಂದ ಮತ್ತಷ್ಟು ನಮಗೆ ಗ್ರಿಪ್ ಇದೆ. ಅವಾಗೆಲ್ಲ ಬರೀ ಹುಡುಗರು ಇದ್ರು, ಇವತ್ತು ಹಿರಿಯರ ಜೊತೆನೂ ನಾವು ಒಳ್ಳೆ ಸಂಪರ್ಕ ಅಂದ್ಕೊಂಡಿದ್ದೀವಿ, ಒಂದು ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಕ್ಷೇತ್ರದಲ್ಲಿ ತಾಂಡ ಹೆಚ್ಚು ಅನ್ನೋ ಒಂದು ಮಾತು ಕೇಳಿ ಬರ್ತೈತಿ. ಅದಕ್ಕೆ ಒಂದೇ ಕ್ಷೇತ್ರದಲ್ಲಿ ಇಬ್ಬರು ಒಂದೇ ಸಮುದಾಯದ ನಾಯಕರು ಸರ್ ನಾವು ರಾಜಕೀಯವಾಗಿ. ಹೆಂಗಿದೆ ನಿಮ್ಮ ರಾಜಕೀಯ ಯಶಸ್ವಿ ಆಗ್ಬೋದು ಸರ್ ಇಲ್ಲಿ? ಈಗ ನೋಡ್ರಿ, ಒಂದು NDA ಅಂತ ಮಾಡ್ಕೊಂಡಿದ್ದೀವಿ, ರಾಷ್ಟ್ರ ಮಟ್ಟದಲ್ಲಿ ಆಗಿದೆ. ಇಲ್ಲಿ ಒಂದು BJP ಕೊಡ್ಬೋದು ಅಥವಾ JDS ಕೊಡ್ಬೋದು. ಯಾರಿಗೇ ಆಗಿರಲಿ ಅನಿವಾರ್ಯ ಇರ್ತದೆ. ಪಾರ್ಟಿ ಡಿಸಿಷನ್ ಆದಾಗ ನಾವು ಯಾರೂ ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಪಾರ್ಟಿದವರು ಕೊಡ್ತಾರೋ ಅವ್ರು ಎಲೆಕ್ಷನ್ ಮಾಡಬೇಕು. ಓಕೆ ಸರ್. ತಮ್ಮ ಸಮುದಾಯದ ಜನರ ಸಮಸ್ಯೆಗಳು ಏನು ಸರ್? ಸಮಸ್ಯೆಗಳು ಒಂದೆರಡು ಇದ್ರೆ ಹೇಳ್ಬೋದು ರೀ, ಭಾಳಷ್ಟು ಸಮಸ್ಯೆಗಳು ಅದಾವೆ. ಒಂದು, ಇವತ್ತಿಗೂ ನಮ್ಮ ಎಷ್ಟೋ ತಾಂಡಗಳು ಕಂದಾಯ ಗ್ರಾಮ ಇಲ್ಲ. ಹೌದು ಸರ್. ಕುಡಿಯೋಕೆ ನೀರಿಲ್ಲ, ಹೋಗೋಕೆ ರಸ್ತೆಗಳಿಲ್ಲ, ಗೂಳೆ ಹೋಗೋದು ತಪ್ಪಿಲ್ಲ, ಇವತ್ತಿವರೆಗೂ ತಪ್ಪಿಲ್ಲ. ಹಾಗಾಗಿ ಏನಂತಲ್ಲ, ಡಜನ್ ಗಟ್ಟಲೆ ಅದಾವ್ರ ಸಮಸ್ಯೆಗಳು. ಎಜುಕೇಷನ್ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕಂದ್ರೆ ಪಾಪ ಬಡವರು ಇರ್ತಾರೆ, ದುಡಿಯೋಕೆ ಹೋದಾಗ 6 ತಿಂಗಳ ಮಕ್ಕಳು ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ, 6 ತಿಂಗಳು ಎಲ್ಲಿರ್ತಾರೆ. ಹಾಗಾಗಿ ಎಜುಕೇಷನ್ ಸಮಸ್ಯೆ ಇದೆ. ಯಾವುದೇ ಒಂದು ತಾಂಡದಲ್ಲೂ ಶೌಚಾಲಯಗಳು ಇವತ್ತಿಗೂ ನಿರ್ಮಾಣ ಮಾಡೋಕ್ಕಾಗಿಲ್ಲ ಬಹುತೇಕ ತಾಂಡಗಳಲ್ಲಿ. ನೀವು ಹೇಳಿದಂಗೆ ಜನಸಂಖ್ಯೆ ಆಧಾರಿತವಾಗಿ ಇವತ್ತಿಗೆ ನೀವು ವೋಟಿಂಗ್ ಲಿಸ್ಟ್ ಪ್ರಕಾರನೇ 42,000 ವೋಟರ್ಸ್ ಇದ್ದಾರೆ ನಮ್ಮವರು ಈ ಕ್ಷೇತ್ರದಲ್ಲಿ. ಹಾಂ ಸರ್. ಏನು ಮಾಡೋಕ್ಕಾಗ? ಆ ತಾಂಡಗಳು ಅಷ್ಟೊಂದು ಪ್ರಬಲವಾಗಿ ಅಭಿವೃದ್ಧಿ ಕಂಡಿಲ್ಲ ಸರ್ ಅಲ್ಲಿ? ಅಭಿವೃದ್ಧಿ ಕಂಡಿಲ್ಲ. ಅದಕ್ಕೆ ಕಾಣಲಾರ್ದಕ್ಕೆ ಭಾಳಷ್ಟು ಕಾರಣಗಳು ಅದಾವು. ಹಾಗೆ ಅದು ಯಾರ್ಯಾರ ಕೈಯಲ್ಲಿ ಅಧಿಕಾರ ಇದ್ದಾಗ ಏನೇನು ಮಾಡಬೇಕು, ಅದು ಮಾಡಲಿಲ್ಲ ಅಂದರೆ ಇವೆಲ್ಲ ಸಮಸ್ಯೆಗಳಾಗ್ತವೆ. ಅಲ್ಲ, ಪ್ರತ್ಯೇಕವಾದ ಒಂದು ನಿಗಮ ಆಗೈತಲ್ಲ ಸರ್, ತಾಂಡ ಅಭಿವೃದ್ಧಿ ನಿಗಮ ಅಂತೇಳಿ. ಏನಾಗಿದೆ, ತಾಂಡ ಅಭಿವೃದ್ಧಿ ನಿಗಮ ಅಂತ ಹೇಳಿದ್ದಾರೆ. ಇವತ್ತು ಈಗ ಸರ್ಕಾರನಾಗ ಒಂದು 100 ಕೋಟಿ ಕೊಟ್ಟಿಲ್ಲ. ಓಕೆ ಸರ್. 100 ಕೋಟಿ ದುಡ್ಡು ಇವತ್ತಿನ 25 ಲಕ್ಷ ಕೋಟಿ 50 ಕೋಟಿಗೆ ಇಡೀ ರಾಜ್ಯದೊಳಗೆ ಎಷ್ಟೆಷ್ಟು ಬರ್ತದೆ ಹೇಳು? ಒಂದು ಜಿಲ್ಲೆಗೆ 4 ಬೋರು 5 ಬೋರು ಬರ್ತಾಯಿಲ್ಲ. ಈಗ ಗಂಗಾ ಕಲ್ಯಾಣಲ್ಲಿ ಒಬ್ಬರು MLAಗೆ 4 ಬೋರ್ ಬರ್ತಾಯಿಲ್ಲ. ಇನ್ನು BJP ಸರ್ಕಾರ ಇದ್ದಾಗ ಸಾಕಷ್ಟು 30, 40, 150 ತನಕ ಬೋರ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಒಂದು ಕ್ಷೇತ್ರಕ್ಕೆ. ಇವತ್ತು ಒಂದು ಕ್ಷೇತ್ರ ಇಲ್ಲ, ಇಡೀ ಜಿಲ್ಲೆ ಕೂಡ 50 ಬರ್ತಾಯಿಲ್ಲ. ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ ಅದಕ್ಕಂಥೇಳಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ನಮ್ಮ ತಾಂಡಾದೆ ಅಂತಲ್ಲ, ಯಾವ ಅಭಿವೃದ್ಧಿ ಕೆಲಸನೂ ಆಗ್ತಾಯಿಲ್ಲ. ಸರ್, ಕ್ಷೇತ್ರದಲ್ಲಿ ತಮ್ಮನ್ನು ಜನತೆ ನಾಯಕತ್ವವನ್ನು ಒಪ್ಕೋಬೋದು ಸರ್? ಜನರು ಒಪ್ಕೊಂಡಿದ್ದಾರೆ. ಜನರು ಎಷ್ಟು ಖುಷಿ ಇದ್ದಾರೆ ಅಂದರೆ ಪಾಪ ನಮ್ಮ ಬಗ್ಗೆ ಅವರು ಕಣ್ಣಲ್ಲಿ ನೀರು ತೊಗೊಂಡು ಮಾತಾಡುವಂಥ ಪರಿಸ್ಥಿತಿ ಇದ್ದಾರೆ. ನೋಡಪ್ಪ, ಇದ್ದಿದ್ದು ಒಳ್ಳೆ ನೌಕರಿ ಬಿಟ್ಟು ಟಿಕೆಟ್ ಏನು ಮಾಡ್ತೀವಿ ಗೊತ್ತಿಲ್ಲ ಅಂತಾರೆ ಅವರು. ಟಿಕೆಟ್ ತೊಗೊಂಡು ಬಾ, ನಿನ್ಗೆ ಆಸ್ತರು ಜವಾಬ್ದಾರಿ ನಾವು ತೊಗೋತೀವಿ. ನೀವು ಯಾವ ಊರಾಗೂ ಹೋಗಿ ಕೇಳ್ರಿ, ಎಂಥ ಲೀಡ್ರಿಗೆ ಹೋಗಿ ಕೇಳ್ರಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಿಡ್ಕೊಂಡು
ಒಂದು ಜಿಲ್ಲಾ ಮಟ್ಟದಲ್ಲಿ ಇವ್ರಿಗೆ ಕೇಳಿದ್ರು ಅದೇ ಹೇಳ್ತಾರೆ. ಟಿಕೆಟ್ ತರೋದು ನಿಂದಪ್ಪ, ಎಲೆಕ್ಷನ್ ಮಾಡೋದು ನಮ್ದು ಅಂತಾರೆ ಅವ್ರು. ಯಾಕೆ ಸರ್ ಟಿಕೆಟ್ ಕೈ ತಪ್ಪಾತೆ ಟಿಕೆಟ್ ಈಗ ನೋಡ್ರಿ ಹೈಕಮಾಂಡ್ ನಿರ್ಧಾರ, ಕೆಲವೊಂದು ಟೈಮ್ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ತಲೆಬಾಗಲೇಬೇಕು. ಒಂದು ಕೆಲವೊಂದು ನಮಗೆ ಗಾಡ್ ಫಾದರ್ ಅಂತೇಳಿ ಯಾರೂ ಇಲ್ಲ ರಾಜಕಾರಣ ಒಳಗೆ. ಹಂಗಾಗಿ ಕೆಲವೊಂದು ಟೈಮ್ ಹೆಚ್ಚು ಕಡಿಮೆ ಆಗಿರ್ತದೆ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬೇಕಷ್ಟೇ. ಇದು ಕಾಣದ ಕೈಗಳು ಏನಾದರೂ ಕೆಲಸ ಮಾಡತ್ತ ಸರ್? ಅದು ಸ್ವಾಭಾವಿಕ. ರಾಜಕಾರಣ ಒಳಗೆ ಕಾಣದ ಕೈಗಳೇ ಕೆಲಸ ಮಾಡ್ತಾವಲ್ಲ. ರಾಜಕಾರಣ ಒಳಗೆ ಯಾವಾಗಲೂ ಕಾಣದ ಕೈಗಳೇ ಕೆಲಸ ಮಾಡೋದು. ಮುಂದೆ ಯಾರೂ ಮಾಡಂಗಿಲ್ಲ ಇಲ್ಲಿ. ಇಲ್ಲ, ತಮ್ಮ ರಾಜಕೀಯವಾಗಿ ಬ್ಯಾಕ್ ಬೋನ್ ಯಾರು ಇಲ್ಲ ಸರ್, ಯಶಸ್ವಿ ಆಗೋದು ಹೆಂಗೆ ರಾಜಕಾರಣದಲ್ಲಿ? ನೋಡ್ರಿ, ನಾವು ಜನರನ್ನ ನಂಬಿ ದೇವರನ್ನ ನಂಬಿ ರಾಜಕಾರಣಕ್ಕೆ ಬಂದೀವಿ. ಸೊ ದೇವರ ಕೈ ಹಿಡಿತಾನ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಆ ನಂಬಿಕೆ ಮೇಲೆ ಕೆಲಸ ಮಾಡ್ಕೊತಿರೋದು. ತಮಗೇನಾದರೂ ಒಂದು ಅವಕಾಶ ಸಿಕ್ಕರೆ ದೇವಾಣ ಚವ್ಹಾಣ್ ಅವ್ರ ಸಹಕಾರ ಕೇಳ್ಬೋದು ತಮ್ಮ ಸರ್? 100% ಕೇಳ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಈಗ ನಾವು ಯಾರ ಸಹಕಾರ ಕೇಳೋದು ಪ್ರಶ್ನೆನೇ ಬರೋಂಗಿಲ್ಲ. ಈಗ ಕೊಟ್ರೆ ಅವರು JDS ದಿಂದ ಮತ್ತು BJP ಎರಡು ಅಲಯನ್ಸ್ ಇರೋದ್ರಿಂದ ಯಾರಿಗೆ ಪಾರ್ಟಿ ಅವರು ನಾವು ಇನ್ನೊಬ್ರು ಯಾರೇ ಇರಲಿ, ಯಾರು ಕೊಟ್ಟರು ಮಾಡೇಬೇಕಲ್ಲ. ಹೌದು ಸರ್. ಇಲ್ಲ, ಈಗ 2023 ಟಿಕೆಟ್ ಇರ್ತಾವೆ ವಿಧಾನಸಭೆದ ತಮಗೆ ಪಕ್ಷ ಟಿಕೆಟ್ ಕೊಡ್ಬೇಕನ್ನೋ ಒಂದು ಮುಂಚೆನೇ ಇತ್ತು. ಆದರೂ 2 ಸಲ ಕೈ ತಪ್ಪಿ ಸರ್ ನೀವು. ಅದೇ ಹೇಳ್ತೀನಿ ಅದು. ಈಗ ನಮಗೇನು MP ನನಗೇನು ಅಷ್ಟು ಇದು ಇರಲಿಲ್ಲ. MP ನಾವು ಕೇಳಬೇಕು ಅಂತ ಕೇಳೋದು ಅಷ್ಟೇ. ಮತ್ತು MLA ನಾವೇನು ನಮ್ಮ ವಿಚಾರಗಳಿದ್ದು ನಾವು MLAಗೆ ಪ್ರಯತ್ನ ಮಾಡಿದ್ದೀವಿ. MP ನೋಡೋಣ, ಚೇಂಜ್ ಮಾಡಿದರೆ ನಮಗೂ ಚಾನ್ಸ್ ಸಿಗ್ಬೋದು ಅಂತ ಟ್ರೈ ಮಾಡಿದ್ವಿ ಅಷ್ಟೇ. MP ನಾವು ಆಕಾಂಕ್ಷಿ ಅಷ್ಟು ಅದ್ರ ಬಗ್ಗೆ ಭಾಳ ತಿಳಿಸ್ಕೊಂಡಿದ್ದಿಲ್ಲ. MLA ಟೈಮಿಗೆ ತಿಳಿಸ್ಕೊಂಡಿದ್ದೀವಿ. ಅದಕ್ಕೆ ಬೇಕಾದಷ್ಟು ಓಡಾಡಿದ್ದೀವಿ, ಕ್ಷೇತ್ರದಲ್ಲಿ ಓಡಾಡಿದ್ದೀವಿ. ಯಾರಿಗಾರಿಗೆ ಭೇಟಿ ಆಗಬೇಕು, ಪಕ್ಷದಲ್ಲಿ ಎಲ್ಲ ಹಿರಿಯರಿಗೂ ಭೇಟಿಯಾಗಿದ್ವಿ. ಏನು ಹಾಗೆ ಸಮಯ ಬರ್ದಂಗೆ ಹೋಗ್ಬೋದು ಸರ್. ಯಾಕೆ ಕ್ಷೇತ್ರದಲ್ಲಿ BJP ಗೆಲುವಾಗತ್ತಿಲ್ಲ? ಏನಾಗತ್ತೆ ರೀ, 3 ಸಲ ಆಯಿತು. 2013 ಹಿಡ್ಕೊಂಡು 13ರಲ್ಲಿ KJP BJP ಆಗಿ BJP ಸೋಲ್ತು. 18ರಲ್ಲಿ ಕೊನೆಯದಲ್ಲಿ ನಮ್ಮಲ್ಲಿ ಸ್ವಲ್ಪ ಗೊಂದಲ ಆಯಿತು. ಏನು, ಇಲ್ಲಿ ವಿಠಲ್ ಕಟಕ್ದೊಂಡವರು BJP ಜಿಲ್ಲಾ ಅಧ್ಯಕ್ಷರಿದ್ದರು. ಇವರು ಪಾರ್ಟಿ ತಪ್ಪಿದ ತಕ್ಷಣ ಬೇರೆ ಪಕ್ಷಕ್ಕೆ ಹೋಗ್ಬಿಟ್ರು, ಕಾಂಗ್ರೆಸ್ಸಿಗೆ ಹೋದರು. ಸೊ ಇವ್ರ ಜೊತೆ ಇದ್ದಂಥ ನಮ್ಮ ಪಕ್ಷದ ಓಟ್ಗಳು ಒಂದು 10,000 ಓಟ್ಗಳು ಆ ಕಡೆ ಹೋಗು. ಆ ಇಮೋಷ್ನಲಲ್ಲಿ ಇರ್ತಾರೆ ಆ ಟೈಮಲ್ಲಿ. ಸೊ ಇವು ಮೊದಲೇ ನಮ್ಮ ಸ್ವಲ್ಪ ಜಲ್ದಿ ನಿರ್ಧಾರ ತೊಗೊಳೋದಕ್ಕೆ ಅವಾಗ ಸೋತೀವಿ. ಯಾಕಂದ್ರೆ ಸಮಯನೂ ಸಿಗಲಿಲ್ಲ ಅವಾಗ. ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಟಿಕೆಟ್ ಸಿಕ್ಕಿತ್ತು. ಬಹಳ ಸಮಯ ಕಡಿಮೆ ಇರೋದ್ರಿಂದ ಅವ್ರು ಸೋಲ್ಬೇಕಾಯ್ತು. ಯಾಕಂದರೆ ಕ್ಷೇತ್ರ ದೊಡ್ಡದು, ಸಮಯ ಸಣ್ಣದು. ಆಮೇಲೆ ಈ ಕಡೆಯಿಂದ ಜನ ಏನಿದಲ್ಲ, ಕಾಂಗ್ರೆಸ್ ಜೊತೆ BJP ಇದ್ದವರೇ ಕಡೆ ಕಟಕ್ದೊಂಡನ ಜೊತೆ ಏನು ಆತ್ಮೀಯರು ಅಂತೇಳಿ ಕೂರಿಸ್ಕೊಂಡಿದ್ರು. ಅವರೆಲ್ಲರೂ ಆ ಕಡೆ ಹೋಗಿದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತಲ್ಲಿ, ಅಲ್ಲಿ ಸೋತೀವಿ. 2023ರಲ್ಲಿ ಆದರೂ ನಾವು ಎಲ್ಲನೂ 100% ಗೆಲ್ತೀವಿ ಅನ್ನೋಂಥ ಭರವಸೆ ಇತ್ತು. ಆವಾಗ ಗೋಪಾಲ್ ಕಾರಜೋಳಿಗೆ ಕೊಟ್ಟರು ಗೆಲ್ತಿದ್ದೀವಿ, ನನಗೆ ಕೊಟ್ಟರು ಗೆಲ್ತಿದ್ವಿ. ಅದೇನಾಯಿತು, ಪಾಪ ಸಂಜಯ್ ಒಳ್ಳೆಯವರು ಈ ಕ್ಷೇತ್ರಕ್ಕೆ ಹೊಸದಾಗಿ, ಪಾಪ ಅವರು ಇಂಡಿದವರು, ಇಲ್ಲಿ ಹೊಸದಾಗಿ ಇರೋದ್ರಿಂದ ಅವರಿಗಾದ್ರೂ ಹಂಗೆ ಆಯಿತು. ಸಮಯದ ಭಾಳ ಅಂದ್ರೆ ಭಾಳ ಲಾಸ್ಟಿಗೆ ಒಂದು 2 ದಿವಸನೂ ಟೈಮ್ ಸಿಗಲಿಲ್ಲ ಅಂದಂಗೆ ಆಯಿತು. ಹಾಗಾಗಿ ಅವ್ರ ಪಾಪ ಸೋಲುವಂಥ ಪರಿಸ್ಥಿತಿ. ಒಂದು ಆ ಟೈಮ್ನಲ್ಲಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಲ್ಲರೂ ಗೊಂದಲಲ್ಲಿದ್ದರು. ಆಮೇಲೆ ಈ ಸರ್ಕಾರದ ಗ್ಯಾರಂಟಿ ಅವರು, ಹಾಗಾಗಿ ಅವರು ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಹೇಳ್ಬೋದು. ಕ್ಷೇತ್ರದ ಜನತೆ ಜೋಡ ತಮ್ಮ ಒಡನಾಟ ಯಾವ ರೀತಿಯಾಗಿದೆ ಸರ್? ಪ್ರತಿಯೊಂದು ಹಳ್ಳಿಯಲ್ಲಿ ಹಿಡ್ಕೊಂಡು ಯುವಕರು ಹಿಡ್ಕೊಂಡು ಹಿರಿಯರ ತನಕ ನನ್ನ ಸಂಬಂಧಗಳನ್ನಂತರೂ ನಾನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ನನಗೆ ಏನಂದ್ರೆ ರಾಜಕಾರಣ ಇವತ್ತು ಬರ್ಬೋದು ಹೋಗ್ಬೋದು, ಬಟ್ ಸಂಬಂಧಗಳು ಇಟ್ಕೊಂಡಿದ್ದ ಸಂಬಂಧಗಳನ್ನು ಕೊನೆ ತನಕ ನಾವು ಜೀವಂತವಾಗಿರೋ ತನಕ ಆ ಸಂಬಂಧಗಳನ್ನು ಇಟ್ಕೋಬೇಕನ್ನೋ ಒಂದು ಗಟ್ಟಿಯಾಗಿ ಇಟ್ಕೊಳ್ಬೇಕನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಓಕೆ ಸರ್. ಮಹೇಂದ್ರ ನಾಯ್ಕ ಅವರು ಬಂಜಾರ ಸಮುದಾಯದ ಅಷ್ಟ ಸೀಮಿತಗಾರರು ಎಡಗೈ ಬಲಗೈಯನ್ನು ಕಡೆಗಣಿಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಈಗೇನಾಗ್ತದ್ರಿ, ಇದು ಎಡಗೈ ಬಲಗೈ ಅಂಥೇಳಿ ರಾಜಕಾರಣ ಒಳಗೆ ಏನೂ ಉಳಿಲಿಲ್ಲ ಅಂದ್ರೆ ಅಪಪ್ರಚಾರ ಮಾಡೋಕೆ ಏನೋ ಒಂದು ಬೇಕಾಗ್ತದೆ. ಎಡಗೈದವರು ಬಲಗೈದವರು ನಮಗೇನು ಸಂಬಂಧ ಇಲ್ಲ ರೀ. ನನಗೆ ಎಲ್ಲರೂ ದಲಿತರು ಒಂದೇ. ನಮ್ಮಲ್ಲಿ ಏನಾಗ್ಯದ, ಇದೇ ಮಾಡಿ ಬೆಂಕಿ ಹಚ್ಚಿ ಈ ಸಮುದಾಯಗಳನ್ನು ಹೊಡೆದು ಆಳವರು ಬೇರೆದವ್ರು ಆಗ್ಬಿಟ್ರು. ಈಗ ಬಂಜಾರಾಗ ಒಂದು ಬೇರೆ ಮಾಡೋದು, ರೈಟ್ ಒಂದು ಬೇರೆ ಮಾಡೋದು, ಲೆಫ್ಟ್ ಒಂದು ಬೇರೆ ಮಾಡೋದು. ಶೋಷಿತ ಸಮುದಾಯಗಳು ಏನು 108 ಜಾತಿಗಳಿದ್ದಾವೆ, ಇವೆಲ್ಲ ನನಗೆ ಒಂದೇ. ನಾನು ಎಲ್ಲರಿಗೂ ನಾನು ಅಂತಮರಂಗೆ ಇವತ್ತು ನೋಡ್ಕೊಂಡಿದ್ದೀನಿ, ಮುಂದೆ ನೋಡ್ತೀನಿ. ಕಾಲೇಜ್ ಸ್ಟೋರಿ ನೋಡಿದ್ರೆ ನಮಗೆ ಗೊತ್ತಿರಲಿಲ್ಲ ಇದು ಮುಂದೆ ಈ ಜಾತಿಗಳು ಈಗ ಬಂದು ಕೇಳತ್ತೀವಿ ನಾವು. ಕಾಲೇಜ್ನಲ್ಲಿ ನಮ್ಮ ಫ್ರೆಂಡ್ಸ್ ಜಾಸ್ತಿ ಜನ ಅದಾರ, ನಮ್ಮ ಬ್ಯಾಚ್ಮೇಟ್ಗಳು ಅದಾರ. ಅವಾಗ ನಾವು ಏನೂ ಕೇಳಿದ್ದಿಲ್ಲ, ಯಾವ ಜಾತಿ ಅಂತೂ ಗೊತ್ತಿದ್ದಿಲ್ಲ, ಹೆಸರಷ್ಟೇ ಗೊತ್ತಿದ್ದು. ಈಗೆಲ್ಲ ಕೇಳಬೇಕಾದ್ರೆ ಬಂದ ಪರಿಸ್ಥಿತಿ. ಹಾಗಾಗಿ ಅದು ತಪ್ಪ ಸಂದೇಶ, ಒಂದು ಹಾದಿ ದಿಕ್ಕು ತೆಪ್ಪಿಸುವಂಥ ಕಾರ್ಯ ಅಷ್ಟೇ ಅದು. ಓಕೆ ಸರ್.
ತಾವೆಲ್ಲ ಎಲ್ಲ ಸಮುದಾಯದಲ್ಲೂ ಅನನ್ಯತೆವಾಗಿದ್ದೀರಿ ಸರ್. ಅನುನ್ನತವಾಗಿದ್ದೀನಿ ಎಲ್ಲ ಸಮುದಾಯ, ಬರೀ ಎಡಬಲ್ಲ ಅಂತಲ್ಲ. ಈ ಭೂಮಿ ಮೇಲೆ ಮಾನವ ಜನ್ಮ ತಾಳಿ ಎಷ್ಟು ಜಾತಿಗಳದಲ್ಲ, ಎಲ್ಲ ಜಾತಿಗಳ ಜೊತೆ ನನ್ನ ಉತ್ತಮ ಸಂಬಂಧ ಇದೆ. ತಮ್ಮ ಮನೆತನದಾಗಿ ತಮ್ಮಲಾಗಲಿ ಕ್ಷೇತ್ರಕ್ಕೆ ಏನು ಕೊಡುಗೆ ಸರ್, ಏನು ಕಾರ್ಯಚಟುವಟಿಕೆ? ನೋಡ್ರಿ, ನಾನು ಈ ಕ್ಷೇತ್ರಕ್ಕೆ ನಾನು ತಾಲೂಕ್ ಪಂಚಾಯತಿ ಸದಸ್ಯನಿದ್ದಾಗ ಅವಾಗೇನು ಅನುದಾನ ಇತ್ತು, ಸಣ್ಣ ದೊಡ್ಡ ಕೆಲಸ ಮಾಡಿದ್ದೀವಿ. ಆಮೇಲೆ ನಾನೀಗ ಏನೂ ಇಲ್ಲಾರ್ದೆ ನನ್ನ ಕೊಡುಗೆ ಏನಂತ ಹೇಳಿ ಕೇಳಿದ್ರೆ ಅದಕ್ಕೆ ಹಾಸ್ಯಪದದಾಗ್ತದೆ. ನಾ ಏನು ಕೊಡೋಕ್ಕೆ ಸಾಧ್ಯ ಅದು ಹೇಳ್ರಿ? ಈ ಕ್ಷೇತ್ರದ ಉದ್ದಗಲಕ್ಕೂ ಓಡಾಡಿ ಆ ಜನರ ಕಷ್ಟಗಳನ್ನು ಕೇಳುವುದೇ ಆಗಾಗ್ತದೆ ನಮಗೆ. ಅದಕ್ಕೆ ಪರಿಹಾರ ಈಗ ಸರ್ಕಾರ ಇಲ್ಲಾರ್ದಕ್ಕಂತೇಳಿ ನಾವು ಪರಿಹಾರ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ಏನು ಸಣ್ಣ ಬಿಟ್ಟು ನಾವು ಆ ಕೊರೋನಾ ಟೈಮಲ್ಲಿ ಬಡವರಿಗೆ ಏನು ಆಹಾರ ಕಿಟ್ ಕೊಡೋದಾಗಿರ್ಬೋದು, ಅಥವಾ ಭಾಳ ಕಷ್ಟದಲ್ಲಿ ಇದ್ದಂಥವ್ರಿಗೆ ಶೈಕ್ಷಣಿಕವಾಗಿ ಅವರ ಅಡ್ಮಿಷನಿಗೆ ಬುಕ್ ಕೊಡ್ಸಕ್ಕೆ, ಯೂನಿಫಾರ್ಮಿಗೆ, ಅಥವಾ ಎಲ್ಲ ಒಂದು ಕಡೆ ಹಾಸ್ಟೆಲ್ ಮಾಡ್ಸಕ್ಕೆ, ಇವೇ ಸಣ್ಣ ಪುಟ್ಟು ನಾನು ಹೆಲ್ಪ್ ಮಾಡ್ಬೋದು. ಅದನ್ನು ಬಿಟ್ಟು ನಾನು ರೋಡ್ ಮಾಡಿಸೀನಿ, ನಾ ಕೆನಲ್ ಮಾಡ್ಸೀನಿ ಅಂತೇಳಿ ಸುಳ್ಳೇನು ಹೇಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಅಂಥವು ಏನಿಲ್ಲ. ನನ್ನ ಶಕ್ತಿ ಅನುಗುಣವಾಗಿ ಒಂದು ಎಜುಕೇಷನಲ್ಲಿ ಏನು ಸ್ವಲ್ಪ ಸಹಾಯ ಯಾರು ಕೇಳ್ತಾರೆ ಅಂಥವ್ರಿಗೆ ಸಹಾಯ ಮಾಡಿದ್ದೀನಿ. ನಮ್ಮ ಪ್ರಮಾಣ ಏನ್ರಿ ಎಷ್ಟು ಆಗ್ತದೆ ಅಷ್ಟು ಸಣ್ಣ ಪುಟ್ಟು ಗುಡಿ ಗುಂಡಾರಕ್ಕೆ ಏನಾರ ನಮ್ಮ ಕಡೆಯಿಂದ ಆಧಾರ ಹೆಲ್ಪ್ ಮಾಡಿರ್ತೀವಿ, ಇಲ್ಲ ದೊಡ್ಡದು ಇದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತೀವಿ ಅಷ್ಟೇ. ಸರ್, ಈ 3 ವರ್ಷದಲ್ಲಿ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ತಮ್ಮ ಮಾತೇನು, ಯಾವ ರೀತಿ ಅಭಿವೃದ್ಧಿ ಕಂಡಿದೆ ಸರ್ ಕ್ಷೇತ್ರ? ನೋಡ್ರಿ, 3 ವರ್ಷದಲ್ಲಿ ಇದು ನಮ್ಮ ಒಂದೇ ಕ್ಷೇತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿನೂ ಎಲ್ಲಿನೂ ಏನೂ 10 ರೂಪಾಯಿದು ಕೆಲಸ ಮಾಡಲಾರಂಥ ಪರಿಸ್ಥಿತಿ ಅದು. ಹಿಂದಾಗಿದ್ದಂಥ ಪೂಜೆಗಳಿಗೆ ಇವರು ಇವತ್ತು ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಕೆಲಸ ಮಾಡಿದ ಉದಾಹರಣೆಗಳು 3-4 ಅದಾವೆ. ಹಂಗಾಗ್ಬಿಟ್ಟು ಈಗ ಅಭಿವೃದ್ಧಿ ಅವ್ರಿಗೆ ಕೇಳಿದ್ರೆ ಒಂದೇ ಹೇಳ್ತಾರೆ ಅವರು, ಏನು ಒಂದು ಗ್ಯಾರಂಟಿ ಅಂತ ಹೇಳಿ ಪಾರಾಗ್ತಾ ಇದ್ದಾರೆ. ಅದನ್ನು ಬಿಟ್ಟು ಬೇರೆ ಏನು ಯೋಜನೆಗಳು ಇಲ್ಲ. ಈಗ ಯಾವ ಕೆಲಸ ಮಾಡಿದ್ದಾರೆ ಅಂತೇಳಿ ನನಗೊಬ್ಬನಿಗಲ್ರಿ, ಯಾರಿಗೂ ತೃಪ್ತಿ ಇಲ್ಲ. ಸಾರ್ವಜನಿಕ ಕೆಲಸಗಳ ಬಗ್ಗೆ ಒಬ್ಬ ಮನುಷ್ಯಾಗೂ ತೃಪ್ತಿ ಇಲ್ಲ. ಅವ್ರ ಪಕ್ಷದವರು ಮತ್ತು ಅವ್ರು ಹೇಳ್ಕೊಳ್ಳೋರೆಲ್ಲ ಅನಿವಾರ್ಯ. ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ನೀವು ಕೇಳಿದ್ರೆ ಎಲ್ಲಿ ಏನೂ 10 ರೂಪಾಯಿ ಕೆಲಸ ಕ್ಷೇತ್ರದಲ್ಲಿ ಆಗಿಲ್ಲ. ಆಗಿರ್ಬೋದು ರೀ, ಈಗ 50 ಕೋಟಿ ರೂಪಾಯಿ ಕೆಲಸ ಮಾಡಿದರೆ ಈ ಕ್ಷೇತ್ರಕ್ಕೆ ಎಲ್ಲಿ ಒಂದು ಮೂಲೆಯಾಗ ಅಂತಲ್ಲ, ಸಮುದ್ರನಾಗಿನ ಒಂದು ಚರ್ಗಿ ನೀರು ತೆಗೆದಂಗೆ ಅಷ್ಟೇ. ಯಾಕಂದ್ರೆ ಅಷ್ಟು ದೊಡ್ಡ ಕ್ಷೇತ್ರ ಇಲ್ಲಿ ಸಾವಿರಾರು ಕೋಟಿ ತಂದು ಕೆಲಸ ಮಾಡಿದಾಗ ಮಾತ್ರ ಏನಾರ ಕಾಣ್ಬೋದು ಈ ಕೆಲಸ ನಡೆದಿದೆ ಅಂತೇಳಿ. ಅಂಥ ಪರಿಸ್ಥಿತಿಗಳು ಇವ್ರು ಮಾಡಿದ್ದಂಥ ಒಂದು 30 ಕೋಟಿನೋ 40 ಕೋಟಿನೋ 50 ಕೋಟಿ ಕೆಲಸ ಇದು ಏನು ಕೆಲಸ ಅಲ್ಲ. ಈಗ ಸರ್ಕಾರ ಅವ್ರದೇ ಇರೋದ್ರಿಂದ ಒಂದು 5-6 ಸಾವಿರ ಕೋಟಿ ಕೆಲಸ ಮಾಡಬೇಕಾಗಿತ್ತು. ಅವಾಗ ಈ ಕ್ಷೇತ್ರ ಏನಾದರೂ ಸ್ವಲ್ಪ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇತ್ತು. ಓಕೆ ಸರ್, ಕ್ಷೇತ್ರ ನೀರಾವರಿ ಯೋಜನೆ ಬಗ್ಗೆ ತಮ್ಮ ಮಾತೇನು ಸರ್? ನಾ ಹೇಳ್ತೀನಿ ರೀ, ಸದ್ಯಕ್ಕೆ ನೀರಾವರಿ ಭಾಳ ಅವಶ್ಯಕತೆ ಅದು. ಈಗ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಏನು ಆಗಿದೆಯಲ್ಲ, ಅದೇ ಥರ ಇಡೀ ಜಿಲ್ಲಾ ಒಳಗೆ ಎಲ್ಲ ಕಡೆ ನೀರಾವರಿ ಆದ್ರೆ ರೈತರಿಗೆ ಒಂದು ದೊಡ್ಡ ಅನುಕೂಲ. ರೈತರಿಗೆ ಒಬ್ರಿಗೆ ಅನುಕೂಲ ಆಯ್ತು ಅಂದ್ರೆ ಅದ್ರ ಜೊತೆ ಮತ್ತು ಕೂಲಿ ಕಾರ್ಮಿಕರಿಗೆ ಹೆಲ್ಪ್ ಆಗ್ತದೆ. ರೈತ ಒಬ್ಬ ಗಟ್ಟಿ ಆದ್ರೆ ಮತ್ತಷ್ಟು ಎಲ್ಲರೂ ಗಟ್ಟಿ ಆಗ್ತೀವಿ ಅಂತ ನಾನು ಅಂತೆ. ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ ತಮ್ಮ ಮಾತೇನು ಸರ್? ಶಿಕ್ಷಣ ಏನಾಗಿದ್ರಿ, ಇವತ್ತು ನಾವೆಲ್ಲರೂ ಶಿಕ್ಷಣ ಸಂಸ್ಥೆಗಳು ಎಲ್ಲನೂ ಇವತ್ತು ಬಿಸ್ನೆಸ್ ಪಾರ್ಟ್ನರ್ ಆಗಿಬಿಟ್ರು. ಇವತ್ತು ಅದು ಯಾಕಾಗತ್ತದೋ ಗೊತ್ತಿಲ್ಲ, ಬಟ್ ಶೈಕ್ಷಣಿಕವಾಗಿ ಇವತ್ತು ದುಡ್ಡಿದ್ದವರೇ ಒಳ್ಳೆ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡುವಂಥದ್ದು, ಬಡವರು ಪಾಪ ಅಲ್ಲೇ ಇದ್ದಾರೆ. ಸೊ ಶೈಕ್ಷಣಿಕವಾಗಿ ಕೆಲವೊಂದು ಬದಲಾವಣೆ ಮಾಡಬೇಕಂತ ಮನಸ್ಸಲ್ಲಿ ಇದೆ. ನನ್ನ ಏನು ಪರಿಚಯ ಪತ್ರ ಕೊಟ್ಟಿದ್ದೆ ಅದರಲ್ಲಿ ಬರೆದಿದ್ದೀನಿ, ಬಟ್ ಅದು ನಿಮಗೆ ಈಗ ಹೇಳೋಂಗಿಲ್ಲ ನಾನು. ಆ ಕ್ಷೇತ್ರದಲ್ಲಿ ಯಾವ ಥರ ನಾವು ಶಿಕ್ಷಣ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಚಿತ್ರ ಇದೆ ನಮ್ಮ ಹತ್ರ ಆಲ್ರೆಡಿ. ಯಾವ ಥರ ಮಾಡ್ಬೇಕಂತೇಳಿ ಅದೇ ಪ್ರಕಾರ ನಾವು ಮಾಡಬೇಕು. ಈಗೇನು ಕ್ಷೇತ್ರದ ಹಾಲಿ ಶಾಸಕರು ಕಟಕದೊಂಡವರು ಕ್ಷೇತ್ರ ಅಭಿವೃದ್ಧಿ ಕುರಿತು ತಮ್ಮ ಮಾತೇನು ಹೇಳಬೇಕು? ಅವರು ನಡೆದಿಲ್ಲ. ಅವರು ಕಟಕದೊಂಡವ್ರಿಗೆ ಹೇಳುವುದು ತಪ್ಪರಿ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಕಟಕದೊಂಡವ್ರು ಏನು ಮಾಡೋಕ್ಕೆ ಸಾಧ್ಯ? ಸರ್ಕಾರದಲ್ಲಿ ದುಡ್ಡಿತ್ತು, ಅವ್ರು ಫಂಡ್ ಕೊಟ್ಟರೆ ಅವ್ರು ಅಭಿವೃದ್ಧಿ ಮಾಡಬೇಕಲ್ಲ. ಅಲ್ಲಿ ದುಡ್ಡೇ ಇಲ್ಲಾಂದ್ರೆ ಇವ್ರು ಅಭಿವೃದ್ಧಿ ಏನು ಮಾಡ್ತಾರೆ? ಶೂನ್ಯ ಅಭಿವೃದ್ಧಿ ಒಳಗೆ ಹೊಂಟದು. ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಮಾತು ತಮ್ಮ ಏನೂ ಆಗಿಲ್ಲ. ಇದೇನು ನೀವೇ ಕೇಳ್ರಲ್ಲ ಅವ್ರಿಗೆ, ನಾವು ಹೇಳೋಕ್ಕಿಂತ ನೀವು ಕೇಳಿದ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ಯಾರ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಈಗ ನಾನು ಏನಾರ ಒಂದು ಹೇಳಕ್ಕೆ ಹೋದ್ರೆ ಅದು ಮತ್ತು ತಪ್ಪು ಸಂದೇಶ ಹೋಗಬಾರ್ದು ಜನರಿಗೆ. ನೀವು ಅವ್ರಿಗೆ ಕೇಳಬೇಕು ಎಲ್ಲೆಲ್ಲಿ ಕೆಲಸ ಆಗಿದೆ ಅಂಥೇಳಿ. ಪಬ್ಲಿಕ್ಕಿಗೆ ಕೇಳಿದರೆ ಗೊತ್ತಾಗ್ತದೆ. ಬರುವಂಥ 120 ಹಳ್ಳಿಗೂ ನೀವು ಹೋಗಿ ನೋಡಿ ಬಂದ್ರೆ ಕೆಲಸಗಳು ಎಷ್ಟೆಷ್ಟು ಕೊಟ್ಟಿದ್ದು, ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಸರಿ ಸರ್, ಕ್ಷೇತ್ರದಲ್ಲಿ BJP ನಾಯಕರಲ್ಲಿ ಹೊಂದಾಣಿಕೆ ಅನ್ನೋ ಒಂದು ಮಾತು ಬರ್ತಾ ಇದೆ.
ಇಲ್ಲ ಹಂಗೇನಿಲ್ಲ ರೀ. ಬಿ ಜೆ ಪಿ ನಾಯಕರು ಎಲ್ಲರೂ ನಾವು ಒಂದೇ ಇದೀವಿ. ಅದು ಸಮಯ ಏನಾಗ್ಬಿಡ್ತಂದ್ರೆ ಲಾಸ್ಟ್ ಮೂಮೆಂಟಿಗೆ ಭಾಳ ನಿಕ್ ಟೈಮಿಗೆ ತಂದು ಮತ್ತೆ ಹೊಸಬರಿಗೆ ಕೊಡೋದ್ರಿಂದ ಕಾರ್ಯಕರ್ತರು ಗೊಂದಲಾಗಿ ಕಾರ್ಯಕರ್ತರು ಹಿಂದೆ ಸರಿದಾರೆ ಅಷ್ಟೇ. ಲೀಡರ್ಗಳೆಲ್ಲ ಒಂದೇ ಇದೀವಿ, ಬಟ್ ಲೀಡರ್ಗಳು ಒಂದಿರೋದ್ರಿಂದ ಆಗಲ್ಲ. ಲೀಡರ್ ಜೊತೆ ಕಾರ್ಯಕರ್ತರು ಆ ಟೈಮಿಗೆ ಏನಾಗ್ತದೆ, ನೀವು ಹೇಳ್ದಲ್ಲ ಆಗಲೇ, ಕಟಕ್ದೊಂಡವ್ರು ಲಾಸ್ಟ್ ಮೂಮೆಂಟ್ ತನ ಬಿ ಜೆ ಪಿ ಒಳಗಿದ್ದು ಒಂದೇ ಒಂದು ದಿವಸದಲ್ಲಿ ಕಾಂಗ್ರೆಸ್ಗೆ ಹೋಗ್ಬಿಟ್ರು. ಸೊ ಅವಾಗ ಅವನ ಫ್ಯಾನ್ ಫಾಲೋವರ್ಸ್, ಅವನ ಜೊತೆ ಇದ್ದವರು, ಅವನ ಜೊತೆ ಗುರ್ಸ್ಕೊಂಡವರು, ಅವ್ರು ಏನು ಮಾಡಿದ್ರು, ದೇವರ ಪ್ರಮಾಣ ಮಾಡಿ ಕಾಂಗ್ರೆಸ್ಗೆ ಹೋಗ್ಬಿಟ್ರು. ಅಲ್ಲಿ ಒಂದ್ಸಲ ನಮ್ಮ ಹಿನ್ನಡೆ ಆಯಿತು. ಯಾವಾಗ 2018ರಲ್ಲಿ, 23ರಲ್ಲಿ ಹಾಗೆ ಆಯಿತು. ಇಲ್ಲಿ ಆಕಾಂಕ್ಷಿಗಳು ಇದ್ದವ್ರು ಬೇರೆದವರು, ಇಲ್ಲಿ ಕೆಲಸ ಮಾಡಿದವರೇ ಬೇರೆದವರು. ಲಾಸ್ಟಿಗೆ ತಂದ ಸಂಜು ಐಹೊಳೆಯವರಿಗೆ ಘೋಷಣೆ ಮಾಡಿದ್ರು. ಹಾಗಾಗಿ ಅವಾಗ ಅವನಿಗೂ ಪಾಪ ಟೈಮ್ ಸಿಗ್ಬೇಕಲ್ರಿ. ಈ ಹಳ್ಳಿಗಳಿಗೆ ಬರೀ ಅಡ್ಡಾಡಕ್ಕೆ ಒಂದು 2 ದಿವಸ ಬೇಕು, ಬರೀ ಹಳ್ಳಿಗಳು ಎಲ್ಲಿ ಅದ ಅಂತ ನೋಡ್ಕೊಂಡು ಬರಕ್ಕೆ ಅಂತ ಕ್ಷೇತ್ರ ಇದು. ಹೋಗಿ ಒಬ್ಬರ ಮನೆಗೆ ಹೋಗಿ ಚಾ ಕುಡಿದು ಬರ್ಬೇಕಂದ್ರೆ 2 ದಿವಸ ಬೇಕು, ಎಲ್ಲ ಊರಿಗೆ ಹೋಗ್ಬೇಕಂದ್ರೆ. ಬರೀ ಹೋಗುದು ಒಂದು ಮನೆಗೆ ಹೋಗಿ ಬರಕ್ರಿ. ಮತ್ತೆ ಇದು ಕಾರ್ಯಕ್ರಮದ ಎಲ್ಲರ ಮನೆಗಲ್ಲ, ಒಬ್ಬರ ಮನೆಗೆ ಹೋಗಿ ಬರಕ್ಕೆ 2 ದಿವಸ ಬೇಕು. ಒಂದು ದಿವಸಕ್ಕೆ ಎಷ್ಟು ನೀವು ಭಾಳ ಮಾಡಿ 10 ಹಳ್ಳಿಗೆ ಹೋಗ್ಬೋದು. 120 ಹಳ್ಳಿಗೆ ಹೋಗಕ್ಕೆ 2 ದಿವಸ ಆಗ್ತದೆ ಹೇಳ್ರಿ, ಹೋಗೇಬೇಕಲ್ಲ. ಹಾಗಾಗಿ ಅವರಿಗೂ ಸಮಯದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಲೀಡರ್ಗಳು ಸ್ವಲ್ಪ ಇರುವುದೇ ಅಲ್ಲ. ಇಲ್ಲ ಒಳಗಿಂದೊಳಗೆ ಈ MP ಅವ್ರಿಗೆ ತಮಗೆ ಗುದ್ದಾಟ ಇದೆ ಅನ್ನೋದು ಮಾತು ಕೇಳ್ತದೆ ಸರ್. ಏನಿಲ್ಲ, MP ಸಾಹೇಬರು ನನಗೆ ಯಾರ ಜೋಡಿನೂ ಗುದ್ದಾಟ ಇಟ್ಕೊಳ್ಳೋಂಗಿಲ್ಲ. ಅವ್ರು ಎಕ್ದಮ್ ಕ್ಲಿಯರ್ ಮನುಷ್ಯರು ಅದಾರ. MP ಸಾಹೇಬರು ಗುದ್ದಾಟ ಏನಿದ್ರು ಮುಂದೆ ಬೈತಾರೆ ವಿನ ಅವ್ರ ಹಿಂದೆ ಚೂರಿ ಹಾಕುವಂಥ ಕೆಲಸ ಇವತ್ತಿನ ತನಕ ಯಾರಿಗೂ ಮಾಡಿಲ್ಲ. ಇನ್ನೇನಿದ್ರು ನೇರ ಮಾತಾಡ್ತಾರೆ. ಅದು ಒಂದು ಸ್ವಲ್ಪ ಹರ್ಟ್ ಆಗ್ಬೋದು ಸ್ವಲ್ಪ ಮಂದಿಗೆ, ಬಟ್ ಅವರು ನೇರವಾಗಿದ್ದಾರೆ, ಹಂಗೇನು ಅದರಲ್ಲಿ ಏನು ಮುಲಾಜಿಲ್ಲ. ಅಲ್ಲ ಜಿಲ್ಲೆಯಲ್ಲಿ MP ಅವ್ರ ಕಾರ್ಯಕ್ರಮ ತಾವು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಪ್ರೆಸ್ಮೆಂಟ್ ಆಗಲ್ಲ, ಅವೆಲ್ಲ ಆಗಿಲ್ಲ ತಾವು ಇಲ್ಲ. ಹಂಗೆ ಏನಿರ್ತದೆ ರೀ, ಒಂದು ಭಾರತೀಯ ಜನತಾ ಪಾರ್ಟಿಲಿ ಒಂದು ಪ್ರೋಟೋಕಾಲ್ ಅಂತ ಇರ್ತದೆ. MP ಅವರು ಒಂದು ಫ್ರೆಶ್ಮೆಂಟ್ ಮಾಡತ್ತಾರಂದ್ರೆ ಅವ್ರ ಜೊತೆ MLAಗಳು ಇರ್ತಾರೆ, ಮಾಜಿ MLAಗಳು ಇರ್ತಾರೆ, ಜಿಲ್ಲಾಧ್ಯಕ್ಷರು ಇರ್ತಾರೆ, ಅವ್ರು ಮಾಡ್ಕೊತಾರೆ. ನಿನ್ನೆ ನಾವು 12 ವರ್ಷದ ಏನು ಮೋದಿಯವ್ರ ಕಾರ್ಯಕ್ರಮ ಅಲ್ಲೇ ಕೂತಿದ್ವಿ, ಸಿದ್ದೇಶ್ವರ ಗುಡಿ ಕಟ್ಟಿಗೆ ಕೂತೀವಿ ನಾವು MP ಸಾಹೇಬ್ ಕೂಡಿ. ಸರ್ ಈಗ ಬರುವ 2023ಕ್ಕೆ ತಮ್ಮ ಪಕ್ಷ ಗುರುತಿಸಿ ಟಿಕೆಟ್ ಕೊಡ್ಬೋದ್ರಿ? 28ಕ್ಕೆ ಸರ್. ಸಾರಿ ನೋಡ್ರಿ, ಇದು ರಾಜಕಾರಣ ಹೆಂಗಂದ್ರೆ ಪ್ರಯತ್ನ, ನಮ್ಮದು ಪ್ರಯತ್ನ ಮಾಡೋದು, ಫಲ ಮ್ಯಾಗಿನವ್ರನ್ನ ಬಿಡ್ಬೇಕು. ನಮ್ಮ ಕೆಲಸ ಮಾಡಬೇಕು, ಪ್ರಯತ್ನ ಮಾಡಬೇಕು, ನಮ್ಮ ಕೆಲಸ ಹುಡುಕಿದ್ದು ಮ್ಯಾಗಿನವ್ರ ಮೇಲೆ ಬಿಡೋದ್ರಿ. ಮ್ಯಾಗಿನವ ಅಂದ್ರೆ ದೇವರು ಆಯಿತು, ಹೈಕಮಾಂಡು ಆಯಿತು. ತಮ್ಮ ಟಿಕೆಟ್ ಸಿಗೋದಿಲ್ಲ ಡೌಟ್ ಅಲ್ಲ, ಡೌಟ್ ಅಂತೇನು ಹೇಳಂಗಿಲ್ಲ ರೀ, 100% ಆಗ್ತದಂತೂ ಹೇಳಂಗಿಲ್ಲ. ಇದು ರಾಜಕಾರಣ ಅದು, ಒಂದೇ ದಿವ್ಸನಾಗ ಏನೇನೋ ಬದಲಾವಣೆಗಳು ಆಗ್ತಿರ್ತವೆ. ಒಂದು ತಾಸಿನಾಗ ಭಾಳಷ್ಟು ಬದಲಾವಣೆ ಆಗ್ಯದ ಲಾಸ್ಟ್ ಟೈಮ್. ಹಂಗಾಗಿ ಅದಕ್ಕೆ ಹೀಗೆ ಅದ್ರ ಬಗ್ಗೆ 100% ನನಗೆ ಸಿಗ್ತದಂತೂ ಹೇಳೋಕ್ಕಾಗಿಲ್ಲ, ಸಿಗಂಗಿಲ್ಲಂತೂ ಹೇಳೋಕ್ಕಾಗಿಲ್ಲ. ಪ್ರಯತ್ನ ಮಾಡೋದು, ಜನರ ಜೊತೆ ಕೆಲಸ ಮಾಡೋದು, ಸಂಘಟನೆ ದೃಷ್ಟಿಯಿಂದ ಏನೇನು ಮಾಡಬೇಕು ಕೆಲಸ ಮಾಡ್ಕೊತೀವಿ ಅಷ್ಟೇ. ತಮ್ಮನ್ನು ಪಕ್ಷ ಗುರುತಿಸಲಿ ಅಥವಾ ಕಡೆಗಣಿಸಲಿ ತಾವು BJP ಪಕ್ಷದ ಕೆಲಸ ಅಲ್ರಿ. BJP ಪಕ್ಷ ಸಂಬಂಧಿ ನಾನು ಇದ್ದಂಥ ಬಂಗಾರ ಅಂತ ನೌಕರಿ ಬಿಟ್ಟು ಬಂದೀನಿ ಅಂದ್ರೆ ಮತ್ತೆ BJP ಬಿಟ್ಟು ಎಲ್ಲಿ ಹೋಗ್ಲಿರಿ. ಮತ್ತೆ ತಾವು ಏನಾದರೂ BJPಯಲ್ಲೇ ಇರುತ್ತೆ ಸರ್? ಏನಾದರೂ ನಾವು ಲಾಸ್ಟ್ ಟೈಮು ಮತ್ತು ನನ್ನ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ನಮ್ಮ ಮನೆಗೆ ಏನು ಗೊತ್ತಿಲ್ಲ ರೀ. ಸಂಜು ಐಹೊಳೆ ಇಲೆಕ್ಷನ್ ಅವ್ರು ಎಷ್ಟು ನನ್ನ ಜವಾಬ್ದಾರಿ ಕೊಟ್ಟಿದ್ರು ಅಷ್ಟು ಕೆಲಸ ಮಾಡೀನಿ. MP ಟಿಕೆಟ್ ಕೇಳಿದ್ದೀವಿ, MP ಟಿಕೆಟ್ ಕೊಟ್ಟಿಲ್ಲ ಅಂತೇನಿಲ್ಲ ರೀ. ಜಗದೀಶ್ ಸಾಹೇಬ್ ನೋಡಿ ನಮ್ಗೆ ಎಲ್ಲೆಲ್ಲಿ ಅವರು ಜೋಡಿಸಿದ್ರು, ಎಲ್ಲೆಲ್ಲಿ ಕೆಲಸ ಮಾಡತ್ತಂದಾರ ಅಷ್ಟು ಕೆಲಸ ಮಾಡಿದ್ದೀವಿ. ಒಟ್ಟು ಮಹೇಂದ್ರ 2028ಕ್ಕೆ MLA ಆಗಬೇಕು ಅನ್ನೋ ಹಠ ಅಲ್ಲ, ಪ್ರಯತ್ನ ಅಂತೂ ಇರೋದಿಲ್ಲ ರೀ. ನಾನು MLA ಆಗ್ಬೇಕಂತೇಳಿ ನಾನು ರಿಸೈನ್ ಮಾಡಿ ಬಂದೀನಿ ಅಂದ್ರೆ ಮತ್ತೆ ಅದು ಸ್ವಾಭಾವಿಕವಾಗಿ ನಾನು ಆಗಲೇಬೇಕನ್ನೋ ಒಂದು ಗಟ್ಟಿ ನಿರ್ಧಾರ ಅಂತೂ ಇದೆ, ಮಾಡೇಬೇಕು. ಮಹೇಂದ್ರ MLA ಆಗ್ಬಾರ್ದು ಅನ್ನೋ ತಮ್ಮ ಪಕ್ಷದವ್ರು ತಮ್ಮ ಕಾಲು ಎಳಿತಾ ಇದ್ದಾರೆ ನೋಡ್ರಿ. ಇದು ಎಲ್ಲ ಪಕ್ಷದೊಳಗೆ ನನ್ನ ಪಕ್ಷದಲ್ಲಿ ನನಗೆ ಯಾರು ಕಾಲು ಎಳಿತಾ ಇಲ್ಲ. ಸ್ವಲ್ಪ ಒಬ್ರಿಬ್ರು ಇರ್ಬೋದು, ಇಲ್ಲಂತೇನಿಲ್ಲ. ಅದೇನು ಭಾಳ ತಿಳ್ಕೊಳ್ಳೋದಿಲ್ಲ ರೀ, ಪ್ರಯತ್ನ ಮಾಡ್ಕೊತಿರೋದಷ್ಟೇ. ಮುನ್ನುಗ್ಗೋದು ಒಂದೇ ಗುರಿ ರೀ. ಎಲ್ಲ ಎಷ್ಟೋ ಮಂದಿ ಹಿಂದೆ ಮಾತಾಡ್ತಾರೆ, ಹಿಂಗೆ ಆಗ್ತಾರೆ ಅಂತೇಳಿ ನಾವು ಮನೆಗೆ ಕೂತು ನಡೆಯಂಗಿಲ್ಲ. ಪ್ರಯತ್ನ ಅವ್ರ ಮಾಡ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡ್ಬೋದು. ಓಕೆ ಸರ್. ಹೊಸ ಸರ್ಕಾರದ ಬಗ್ಗೆ ತಮ್ಮ ಮಾತಿನ ಸರ್? ಹೊಸ ಸರ್ಕಾರ ಇನ್ನೂ ಏನು ಹೇಳೋದು ಬೇಡ್ರಿ. ಈಗ ಲಾಸ್ಟ್ ಹೆಂಗೈತಿ ಹಾಗೆ ಇರ್ತದೆ, ಇದ್ರಾಗೇನು ಭಾಳ ಬದಲಾವಣೆ ಏನಾಗಂಗಿಲ್ಲ. ಅಭಿವೃದ್ಧಿ ನೋಡ್ರಿ, ಯಾವುದೇ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಮೊದಲು ನಾವು ಆರ್ಥಿಕವಾಗಿ ಕಟ್ಟಿರ್ಬೇಕು. ಆರ್ಥಿಕವಾಗಿ ದಿವಾಳಿ ಹೋಗಿದಂಥ ಸರ್ಕಾರ ಮುಂದೆ ಏನಾದರೂ ಮಾಡ್ತದಂತಂದ್ರೆ ಅದು ದೊಡ್ಡತನದ ನಮ್ಮ ಕಲ್ಪನೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಒಂದು ಇವ್ರು ಗ್ಯಾರಂಟಿ ಕೈಗೆ ಬಿಡಬೇಕು, ಇಲ್ಲ ಈಗ ಹೆಂಗೈತೆ ಹಂಗೆ ಆಳ್ಕೋತೆ ಹೋಗಿದ್ರು, ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೋಡಿ ಬರ್ರಿ, ಯಾವುದೋ ಸಿಟಿ ಮಾಡ್ತೀವಿ ಅಂದಿರಲ್ಲ ಅದಕ್ಕೆ ಬೇಗ ಸಿಟಿ ಸರ್. ಅಲ್ಲ, DK ಶಿವಕುಮಾರ್ ಅವರು ಅದು ಉಸ್ತುವಾರಿ ತೊಗೊಂಡಾಗ ಏನೋ ಹೇಳಿದರು,
ಹಿಂಗೆ ಅಭಿವೃದ್ಧಿ ಮಾಡ್ತೀವಿ ಬೆಂಗಳೂರು ಹಂಗೆ ಮಾಡ್ತೀವಿ ಅಂತೇಳಿ ಏನೂ ಮಾಡೋಕ್ಕಾಗಿಲ್ಲ ರೀ, ಏನೂ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಪ್ರತಿಯೊಂದು ನೀವು ಬೇಕಾದ ರೋಡಿಗೆ ಹೋಗ್ರಿ ಎಲ್ಲ ಕೆದರಿಟ್ಟಾರೆ ಎಲ್ಲ ಈಗ, ಯಾವುದು ಒಂದು ರೋಡು ಸುದ್ದಿಲ್ಲ ಅಂತ ಪರಿಸ್ಥಿತಿ ಒಳಗೆ. ಮೋದಿಯವರ 12 ವರ್ಷದ ಆಡಳಿತದಲ್ಲಿ ಕೆಲವೊಂದಿಷ್ಟು ಜನ ಅಷ್ಟೇ ಶ್ರೀಮಂತರಾಗತ್ತಾರ ಅನ್ನೋ ಒಂದು ಮಾತು ಕೇಳಿ ಬರ್ತದೆ ಸರ್. ದುಡಿಲಾರ್ದೆ ಶ್ರೀಮಂತ ಆಗ್ಬೇಕು ಅನ್ನೋ ಮಂದಿನೂ ಅದಾರ ರೀ. ಕನಸು ಕಾಣಬೇಕು, ಹೆಂಗಂದ್ರೆ ದುಡಿದು ಕನಸು ಕಾಣಬೇಕು ರೀ. ನಾ MLA ಆಗ್ಬೇಕಂತ ಹೇಳಿ ನಿಮ್ಮನ್ನು ಹೇಳಿದ್ನಲ್ಲ, ಈಗ ನಾನು MLA ಆಗ್ಬೇಕಂದ್ರೆ ನಾ ಏನೇನು ಕೆಲಸ ಮಾಡಬೇಕು, ನಂತರ ಒಂದು ಚಾರ್ಟ್ ಇರಬೇಕು, ಆ ಕೆಲಸ ಮಾಡಬೇಕು. ಮತ್ತು ನಾ ಏನೂ ಮಾಡಲಾರ್ದೆ ಮನೆಯಾಗ ಮಾಡ್ಕೊಂಡ್ರೆ MLA ಆಗ್ತೀನಿ, ಸಾಧ್ಯ ಇದೆಯಾ? ಹಾಗೆ ಯಾರೇ ಒಬ್ರು ಶ್ರೀಮಂತರಾಗಬೇಕಂದ್ರೆ ಅದಕ್ಕೆ ಶ್ರಮ ಇರ್ತದೆ. ಆ ಶ್ರಮ ಯಾರಿಗೆ ಅವ್ನು ದುಡ್ದೋನಿಗೆ ಮಾತ್ರ ಗೊತ್ತಿರ್ತದೆ. ಇಲ್ಲಿ ಕೂತು ಎಂತಲ್ಲ ಕಟ್ಟಿಗೆ ಮೇಲೆ ಕೂತು ಮಾತಾಡೋರಿಗೆ ಗೊತ್ತಿರೋಂಗಿಲ್ಲ. ಎಷ್ಟೋ ಮಂದಿ ಈಗ ನಾವು ಬಹಳಷ್ಟು ಮಂದಿ ಈಗ ಉದ್ಯೋಗ ಇಲ್ಲಾರ್ದ್ರೆ ಉದ್ಯೋಗ ಕೊಟ್ಟಾರ, ಬಿಸ್ನೆಸ್ ಮಾಡೋಕ್ಕೆ ಸಾಕಷ್ಟು ಪ್ರಯೋಜನ ಇದೆ. ಏನೂ ಮಾಡಲಾರ್ದೆ ಮೋದಿ ಏನು ಮಾಡಿಲ್ಲ ಅಂತ ಹೇಳೋರು ದಡ್ಡರು ನನ್ನ ಪ್ರಕಾರ. ಸರಿ ಸರ್, ಕ್ಷೇತ್ರದಲ್ಲಿ BJP ಗೆಲ್ಲೋದು ಯಾವಾಗ? 28ಕ್ಕೆ ಹುಕ್ಕಾರ್ ಕುಕ್ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ನನಗೆ ಒಂದು ಆತ್ಮವಿಶ್ವಾಸ ಅದ. ನಾವು ಗೆದ್ದೇ ಗೆಲ್ತೀವಿ. ಕ್ಷೇತ್ರದೊಳಗೆ ಇದೊಂದು ಮಾತು ಸರ್, ಮಹೇಂದ್ರ ನಾಯಕರವರು BJP ಟಿಕೆಟ್ ಸಿಕ್ಕರೆ ಅಲ್ಲಿ BJP ಗೆಲ್ಲೋ ಆಗ್ತೈತೆ ಅನ್ನೋ ಒಂದು ಮಾತು. ಸ್ವಾಭಾವಿಕವಾಗಿ ಏನಾಗಿದೆ ಈಗ, ನಾನು 2-3 ಟೈಮ್ ಆಯ್ತಲ್ಲ ಪ್ರಯತ್ನ ಮಾಡಿ ಪಾಪ ಲಾಸ್ಟಿಗೆ ಬಂದು ನೀನು ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋದು ಜನರಿಗೆ ಒಂದು ಇದು ಇರ್ತದೆ ರೀ. ಹಳ್ಳಿಗಳಲ್ಲಿ ಹೆಂಗಂದ್ರೆ ಜನ ನೀವು ಅಧಿಕಾರ ನಿಮ್ಮ ಸರ್ಕಾರ ಏನು ಉಣಂಗಿಲ್ಲ, ಅವ್ರ ಜೊತೆ ನಾವೇನು ನೇರ ಸಂಪರ್ಕ ಇರ್ತೀವಲ್ಲ, ಪಾಪ ಹುಡುಗಗೆ ಅನ್ಯಾಯ ಮಾಡಿದ್ರಲ್ಲಪ್ಪ ಅಂಥೇಳಿ ಒಂದು ಎಲ್ಲರ ಮನಸ್ಸಲ್ಲಿ ಇದೆ. ಯಾಕಿದೆ ಅಂದ್ರೆ ಇವತ್ತು ನಿಮ್ಗೆ ಗೊತ್ತಿರಲಿ, ಹಳ್ಳಿಯಲ್ಲಿ PSI ನೌಕರಿ, CPI ನೌಕರಿ ಸಿಗಬೇಕು, ಒಂದು ಸಣ್ಣ PO ನೌಕರಿ ಸಿಗ್ಬೇಕಂದ್ರೆ ಏನೇನೋ ಮಹಾಭಾರತ ನಡೀತಿದ್ದು. ಇಂಥ ಚಲೋ ನೌಕರಿ ಇದು ಬಿಟ್ಟು ಬಂದಾನ, ಅವನಿಗೊಂದು ಅವಕಾಶ ಕೊಡಬೇಕು ಪಕ್ಷದವ್ರು ಅಂತ ಒಂದು ಅಪೇಕ್ಷೆ ಇದೆ ಜನರ ಹತ್ರ. 100% ನಾವು ಏನಾಯ್ತು ಅಂದ್ರೆ ಗೆಲ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಸರಿ, ಯಾಕೆ ಯತ್ನಾಳ್ ಅವರು ಧರ್ಮ ಆಧಾರಿತ ರಾಜಕಾರಣ ಮಾಡ್ತಾ ಇದ್ದಾರೆ? ಇಲ್ಲ, ಅದು ನೋಡ್ರಿ, ನಾವು ಧರ್ಮನೇ ಇಲ್ಲಂದ್ರೆ ನಾವು ಏನೂ ಮಾಡೋಕ್ಕಾಗಂಗಿಲ್ಲ. ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಏನಾದರೂ ಒಂದು ಈ ಮಟ್ಟಕ್ಕೆ ಬಂದೀವಿ ಅಂದ್ರೆ ನಾವು ಧರ್ಮನ ಹಿಡ್ಕೊಂಡು ಬಂದೀವಿ, ಧರ್ಮದ ಸಂಬಂಧ ಕೆಲಸ ಮಾಡ್ತೀವಿ ಅಂತ ನಾವು ಇಲ್ಲಿ ತನಕ ಬಂದಿದ್ದೀವಿ. 100% ಧರ್ಮದ ಕೆಲಸ ಮಾಡೋದು ತಪ್ಪೇನಲ್ಲ. ಅವ್ರು ಧರ್ಮ ಆಧಾರಿತ ರಾಜಕಾರಣ ಏನು ಮಾಡತ್ತಿಲ್ಲ ರೀ, ಧರ್ಮದ ಕೆಲಸ ಮಾಡ್ತಾ ಇದ್ದಾರೆ. ರಾಜಕಾರಣ ಬಂದಾಗ ತಾನೇ ರಾಜಕಾರಣ ಏನು ಮಾಡಬೇಕು ಅದು ಮಾಡ್ತಾರೆ. ಇಲ್ಲ, ಒಂದು ಸಮುದಾಯನ ಕಡೆಗಣಿಸೋದು, ನಮ್ಮ ಗಡ್ಡ ಹಾಕಿದ್ರು, ಟೋಪಿ ಹಾಕಿದ್ರು, ನಮ್ಮ ಹತ್ತಿರ ಬರಬೇಡ್ರಿ, ಅವೆಲ್ಲ ಎಷ್ಟು ಮಂದಿ ತೋರಿಸ್ಲಿ ಹೇಳ್ರಿ. ಅವ್ರ ಕೆಲಸ ಎಲ್ಲರೂ ಮಾಡ್ತಾರೆ ರೀ. ಅವ್ರ ಕೆಲಸ ಎಲ್ಲ ಸಮುದಾಯಗಳದ್ದು ಕೆಲಸ ಮಾಡಿದ್ದಾರೆ ನನಗೆ ಮಾಹಿತಿ ಇದ್ದ ಪ್ರಕಾರ. ಕೆಲವೊಂದು ಸಂದರ್ಭಕ್ಕನುಗುಣವಾಗಿ ಮತ್ತು ಅವ್ರು ಯಾವಾಗಲೂ ನಾನಾದರೂ ಹೇಳ್ತೀನಿಲ್ಲ, ನನಗೆ ಭಾಳಷ್ಟು ಮಂದಿ ನನ್ನ ಸ್ನೇಹಿತರು ಹೇಳ್ತಾರೆ, ಇದು ಬಂದಾಗ ನೀವು ಫೇಸ್ಬುಕ್ಕಿಗೆ ನಮಗೆ ಹಾಕಬೇಡ ಅಂದ್ರೆ ನಿನಗೇನಾರ ನಿಮ್ಮ ಪಕ್ಷದಲ್ಲಿ ಸಮಸ್ಯೆ ಆಗಿತ್ತು ಅಂತೇಳಿ. ಬಟ್ ಹಾಗೇನಿಲ್ಲ ರೀ, ನಾವೆಲ್ಲ ಬಂದಾಗೂ ಹಾಕ್ತೀವಿ, ಎಲ್ಲರ ಜೊತೆನೂ ಚಲೋನೇ ಇದ್ದೀವಿ. ಭಾರತ ದೇಶದಲ್ಲಿ ಇವತ್ತು ಯಾರಿಗೂ ಯಾರಿಂದನೂ ಏನೂ ಮಾಡೋಕ್ಕಾಗಲ್ಲ. ಹೇಗಿದ್ದೀವಿ ಅಂದ್ರೆ ನಮ್ಮ ಏನು ಸಂವಿಧಾನ ಇದೆ, ಈ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಇರಬೇಕು. ಒಂದು ಮಾತು ಹೇಳ್ತಾರೆ, ಉಗ್ರಗಾಮಿಗಳು ಎಲ್ಲ ಮುಸ್ಲಿಮ್ಸ್ ಅಂತೇಳಿ ನಾವು ಎಲ್ಲರಿಗೂ ಮುಸ್ಲಿಮ್ಸಿಗೂ ನಾವು ಉಗ್ರಗಾಮಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದು ಯಾರು ಚಟುವಟಿಕೆ ಮಾಡ್ತಾರೆ, ಅಂಥ ದೇಶದ್ರೋಹಿ ಯಾರು ಮಾಡ್ತಾರೆ ಅಂಥವ್ರಿಗೆ ನಾವು ಹೇಟ್ ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡಬೇಕು, ನೀವು ಮಾಡಬೇಕು, ನಾವು ಮಾಡಬೇಕು. ಇದು ನಮ್ಮ ದೇಶ, ನಮ್ಮ ಧರ್ಮ, ಇದು ನಮ್ಮ ಎಲ್ಲ ಧರ್ಮದ ಗ್ರಂಥದಲ್ಲಿ ಇದೇ ಬರ್ತಾರೆ. ಶಾಂತಿ ಇರಬೇಕು, ನಾವೆಲ್ಲರೂ ಕೂಡಿ ಬಾಳಬೇಕು, ಎಲ್ಲರೂ ಮನುಷ್ಯರಾಗಿ ಹುಟ್ಟಿದ ನಂತರ ಮನುಷ್ಯರಾಗಿ ನಾವು ಹೋಗ್ಬೇಕು ಅನ್ನೋದು ಎಲ್ಲ ಧರ್ಮದಲ್ಲಿ ಇದೆ. ಯಾವ ಧರ್ಮದಲ್ಲೇನು ಕೊಲ್ಬೇಕಂತ ಇದೆಯಾ? ಒಂದು ಜೀವ ಹೊಡಿಬೇಕಂತ ಹೇಳಿದ್ರಿ, ಬಾಂಬ್ ಹಾಕ್ಬೇಕಂತ ಹೇಳಿದ್ರೆ ಇಲ್ಲಲ್ಲ. ಅದ್ರಾಗ ಏನದ್ರಿ ಸರ್, ಬಂಜಾರ ಸಮುದಾಯದ ಮಕ್ಕಳು ಕಾಂಗ್ರೆಸ್ ಬ್ಯಾಕ್ ಬೋನ್ ಅನ್ನೋದು ಮಾತು ಇದೇನಾಗಿದ್ರಿ, ಅದು ಸತ್ಯ ಮೊದಲಿತ್ತು. ನೀವೇನು ಹೇಳ್ತಾ ಇದ್ರಲ್ಲ, ಇದು ನಮ್ಮ ಉಸ್ತಾದವರು ಅವರು ಇಲ್ಲಿ ನಮ್ಮ ಕ್ಷೇತ್ರದ MLA ಇದ್ದಾಗ ಅಲ್ಲಿವರೆಗೂ ನಮ್ಮ ತಾಂಡಗಳೊಳಗೆ ಏನಾಗಿತ್ತು ಅಂದ್ರೆ ಆಯಿ ಕೈ ಅಂತ ಹೇಳ್ತಿದ್ರು. ಅಂದರೆ ಇಂದಿರಾ ಗಾಂಧಿಗೆ ಆಯಿ ಅಂತ ಹೇಳ್ತಿದ್ರು, ಆಯಿ ಕೈಗೆ ನಾವು ಓಟ್ ಹಾಕೋರು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದು. ಸೊ ಆವಾಗಿಂದಕ್ಕೆ ಈಗಿನ ಭಾಳಷ್ಟು ವ್ಯತ್ಯಾಸ ಇದೆ. ಇವತ್ತು ಎಲ್ಲಿ ಹೋದ್ರು ಆಯಿ ಕೈ ಭಾಳ ಕಡಿಮೆ ಆಗ್ಯವ್ರಿ. 25 ಬಂದೀವಿ, 75 ನಾವು BJP ಇದ್ದೀವಿ. ಲಾಸ್ಟ್ ಟೈಮ್ ಸ್ವಲ್ಪ ಈ ಒಳ ಮೀಸಲಾತಿಯಲ್ಲಿ ಆಗಿದ್ದಂಥ ಗೊಂದಲಗಳಿಗೆ ನಾವು ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು ನಮ್ಮ ಸಮಾಜ. ಮುಂದಿನ ಬರೋ ದಿವಸದಲ್ಲಿ ಮತ್ತೆ ನಾವು ಆ ಪಿಕಪ್ ತಗೋತೀವಿ. ಇಲ್ಲ, BJP ಪಕ್ಷ ಮಹೇಂದ್ರ ನಾಯಕರನ್ನ ರಾಜಕೀಯವಾಗಿ ಬಳಸ್ಕೊಳಕತ್ತಿದೆ ಅಥವಾ ಹೇಗೆ ಸರ್? ನೋಡ್ರಿ, ಇದು ರಾಷ್ಟ್ರೀಯ ಪಕ್ಷ. ಎಲ್ಲರೂ ಯಾರು ಬರ್ತಾರೋ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ, ಹೋಗೋರಿಗೆ ಬಾಯ್ ಮಾಡ್ತಾರೆ. ಒಳ್ಳೆಯವರಿದ್ರೆ ಅವ್ರಿಗೆ ಏನು ಸ್ಥಾನಮಾನ ಕೊಡಬೇಕು, ಅವ್ರಿಗೆ ಏನು ಕೆಲಸ ಮಾಡಿಸ್ಬೇಕು ಅದು ಮಾಡ್ಕೊತಾರೆ. ಅದೇನು ಎರಡನೇ ಮಾತಿಲ್ಲ. ಬಟ್ ಹಂಗೆ BJP ಪಾರ್ಟಿ ನಮಗೆ ಬಳಕೆ ಮಾಡ್ಕೊತಾ ಇದ್ದ ತಪ್ಪದು. ಇಲ್ಲ, ಗುರುತಿಸ್ಬೇಕಾಗಿತ್ತಲ್ಲ ಸರ್ ತಾವು? ಗುರುತಿಸೋದಲ್ರಿ, ನನಗೆ ಗುರುತಿಸಿಲ್ಲ. ಗುರುತಿಸಲಾರ್ದೆ ನನಗೆ
ನಾನು ಸಣ್ಣ ನೌಕರಿ ಒಳಗಿದ್ದಂಥ ಮನುಷ್ಯರಿಗೆ MLA ಟಿಕೆಟ್ ಕೊಡ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ರು ಅಂದ್ರೆ ಗುರುತಿಸ್ಲಾರ್ದೆ ಹಂಗೆ ಮಾಡಿದ್ರು ಅವರು. ನನಗೆ ಗೊತ್ತು ರೀ ಇಂಟರ್ನಲ್ ಏನಿದೆ ಅಂತೇಳಿ. ನನ್ನ ಹೆಸರು ಟೈಪ್ ಆಗಿದ್ದ ಹೆಸರು ಯಾವಾಗ ಕಡಿಮೆ ಆಯ್ತು ಅಂತೂ ಗೊತ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ರಾಜಕಾರಣ. ಪಾರ್ಟಿದವ್ರು ನನಗೆ ಗುರುತಿಸಿದ್ದಾರೆ, ಇದು ಪಕ್ಕ ನಾ ಹೇಳಬಲ್ಲೆ. ಪಾರ್ಟಿದವ್ರು ನನಗೆ ಏನೇ ಮಾಡಿಲ್ಲ. ಸಂದರ್ಭನಾಗ ರಾಜಕೀಯ ಸ್ವಲ್ಪ ಹೆಚ್ಚು ಬೇರೆ ಆಗ್ತದೆ, ಅದಕ್ಕೆ ನಾವು ಸ್ಟೇಬಲ್ ಇರಬೇಕಷ್ಟೇ. ಸರ್, ಪಕ್ಷದಲ್ಲಿ ತಮಗೆ ಯಾವ ಹುದ್ದೆ ಸರ್? ಈಗ ನಾನು ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಅಂತ ಮಾಡಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ. ಇದರಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಕ್ಷದ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಸರ್? ಜಿಲ್ಲೆಯಲ್ಲಿ ಸಂಘಟನೆ ಈಗ ಸದ್ಯಕ್ಕೆ ಒಂದು ಹಂತಕ್ಕೆ, ಈಗ ಯಾಕಂದ್ರೆ ಇನ್ನು ಮುಂದೆ ಚುರುಕಾಗ್ತದೆ. ಇಲ್ಲಿವರೆಗೆ ನಡೆದಿದೆ ಬೇರೆ, ಇನ್ನು ಮುಂದೆ ಏನು ಚುನಾವಣೆ ಬಂತು, ಈಗ ಬೇರೆ ಬೇರೆ ಕೆಲಸಗಳು ಒಂದು ಹಂತದಲ್ಲಿ ಸಣ್ಣಾಗಿ ಈಗ ಸಂಘಟನೆ ಆಲ್ರೆಡಿ ನಡೀತಾ ಇದೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ವೇಗವಾಗಿ ನಡಿಬೇಕಂತ ನನ್ನ ಆಸೆ ಇದೆ. ಇಲ್ಲಿ ಬರುವಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷ ತಮ್ಮ ಜವಾಬ್ದಾರಿ ವಹಿಸಿದ್ರೆ ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಜಡ್ಪಿ ಗೆಲ್ಬೋದು ಸರ್ ತಾವು? ಏನಾಗ್ತದ್ರಿ ಇವತ್ತಿನ ರಾಜಕಾರಣ ಪರಿಸ್ಥಿತಿ ಒಳಗೆ, ಒಂದು ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ಗಳು ಯಾರಿಗೆ ಫೈನಲ್ ಮಾಡ್ತೀವಿ ಅದರ ಮೇಲೆ ಚುನಾವಣೆ ಆಗ್ತದೆ. ಇದು ಯಾಕಂದ್ರೆ ಇಲ್ಲಿ ಲೋಕಲ್ TP ZP ಏನಾಗ್ತದೆ ಅಂದ್ರೆ ಅವ್ರವ್ರ ಲೋಕಲ್ ಸಂಬಂಧಗಳ ಮೇಲೆ ಚುನಾವಣೆ ಆಗ್ತದೆ. ನಮಗೆ ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಗೆಲ್ಲಿಸ್ಕೊಂಡು ಬರೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಎಷ್ಟು ನಮಗೆ ಕ್ಷೇತ್ರದಲ್ಲಿ ಕೊಡ್ತಾರೋ ಅಥವಾ ಪಕ್ಕದಲ್ಲಿ ಎಲ್ಲರೂ ಕೊಡ್ತಾರೋ ಗೊತ್ತಿಲ್ಲ, ಎಲ್ಲಿ ಕೊಟ್ಟರು ಕೆಲಸ ಮಾಡಬೇಕು, ಕೆಲಸ ಮಾಡ್ತೀವಿ. ಇಲ್ಲ, ಅಂದಾಜು ಎಷ್ಟು BJP ಎಷ್ಟು ಸ್ಥಾನ ಗೆಲ್ಬೋದು ಸರ್ ಅಂತ ನಿಮ್ಮ ಅನಿಸಿಕೆ? ಜಿಲ್ಲೆದಲ್ಲ, ಅಲ್ಲ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ 5 ಕ್ಷೇತ್ರ ಅಂತೂ ಗೆಲ್ತೀವಿ ರೀ. 5 ಕ್ಷೇತ್ರ, ಒಂದು ಕ್ಷೇತ್ರ ಹೋಗ್ಬೋದು ಅಷ್ಟೇ. ಓಕೆ ಸರ್. ಸರ್, ತಮ್ಮ ಸಾಮಾಜಿಕ ಸೇವೆ ಇದು ಎಲ್ಲಿವರೆಗೆ ಸರ್ ತಮ್ಮದು? ನಮ್ಮ ಕೈಲಿಂದ ದೇವರು ಎಲ್ಲಿ ತನಕ ಶಕ್ತಿ ಕೊಡ್ತಾನೆ, ಎಲ್ಲಿ ತನಕ ನಮಗೆ ಓಡಾಡೋಕ್ಕಾಗ್ತದೆ, ಅಲ್ಲಿ ತನಕ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ಕೊತ ಹೋಗೋದು. ಇದಕ್ಕೆ ಕೊನೆ ಇಲ್ಲ. ಇದು ಸಾಮಾಜಿಕ ಸೇವೆಗೆ ಸಂಬಂಧಿ ನಾವು ಈಗ ಬಂದು ಬಂದಾಗ ಇದಕ್ಕೆ ಕೊನೆ ಇರೋಂಗಿಲ್ಲ. ದೇವ್ರು ನಮಗೆ ಎಲ್ಲಿ ತನಕ ಶಕ್ತಿ ಕೊಡ್ತಾನೆ ಅಲ್ಲಿ ತನಕ ಕೆಲಸ ಮಾಡ್ಕೊತಿರೋದು. MLA ಆಗಬೇಕು ಅನ್ನೋ ಒಂದು ಹಠದಿಂದ ಅಥವಾ ಏನು ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಹಠ ಸರ್ ತಮ್ಮದು? ಇಲ್ಲ, ಎರಡೂ ಇರಬೇಕಿರೋದು. ಕ್ಷೇತ್ರ ನಾವು ಏನಾರು ಬದಲಾವಣೆ ಮಾಡಬೇಕು, ಏನಾರು ಕೆಲಸ ಮಾಡ್ಬೇಕಂದ್ರೆ MLA ಆಗಲೇಬೇಕು. MLA ಆಗ್ಲಿಕ್ಕಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ, ಬರೀ ಮಾತಾಡ್ಬೋದಷ್ಟೇ. ಮಾತು ಬೇರೆ ರೀ, ಕಾರ್ಯರೂಪಕ್ಕೆ ಬರೋದು ಬೇರೆ. ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ನಾವೇನಾರು ಅಧಿಕಾರನೇ ಬರಲೇಬೇಕು. ಅಧಿಕಾರನೇ ಬಂದಿದ್ರೆ 100% ಅದು ಕಾರ್ಯರೂಪಕ್ಕೆ ತರ್ತೀವಿ. ನಿಷ್ಠಾವಂತರು, ನೇರ ನುಡಿ ಮಾತಾಗ ರಾಜಕೀಯದಲ್ಲಿ ಸಕ್ಸಸ್ ಆಗೋದು ಅತಿ ವಿರಳ. ಇಲ್ಲ, ಜನ ಈಗ ಏನಂದ್ರೆ ಈ ಮೊದಲಿನಂಗಿಲ್ಲ. ಇವತ್ತು ನೀವು ಸುಳ್ಳು ಹೇಳಿದ್ರೆ ನಾಳೆ ಗೊತ್ತಾಗ್ಬಿಡ್ತದೆ ನಿಮ್ಗೆ, ಇಲ್ಲ ಇನ್ನೊಂದು ಅರ್ಧ ತಾಸಿನಾಗೆ ಗೊತ್ತಾಗ್ತದೆ. ಹಂಗಾಗಿ ನೇರವಾಗಿ ಮಾತಾಡೋದೇ ಕಾಲು ಬರ್ತದೆ. ಸತ್ಯ ಯಾವತ್ತೂ ಮುಳುಗಾಗಿಲ್ಲ ರೀ. ಸತ್ಯ ತೇಲ್ತದ, ಸ್ವಲ್ಪ ಸಮಯ ಹಿಡಿತದೆ ಅಷ್ಟೇ. ಸತ್ಯಾಗಿದ್ದಕ್ಕೆ ಸ್ವಲ್ಪ ಕಷ್ಟಗಳು ಬರೋದು ಭಾಳ, ಬಟ್ ಗೆಲ್ಲೋದು ಸತ್ಯನೇ. ತಾವು 2028 ಗೆಲ್ಲೋ ಪಕ್ಕ ತಮ್ಮದು? ನಾ ಹೇಳತ್ತೀನಲ್ರಿ, ಕಾಡೆ ನನಗೆ ಎಷ್ಟು ಕಾಡಬೇಕು ಅಷ್ಟು ಕಾಡ್ಯದ. ಇನ್ನು ಮುಂದೆ ಒಳ್ಳೇದು ಬರ್ಬೋದು ಅಂತ ನಿರೀಕ್ಷೆ. ಯಾವಾಗ ಆಗ್ತದೆ ಸರ್ ಅದು ಒಳ್ಳೆ ದಿನಗಳು? ಅಲ್ಲ, 28 ಹೇಳತ್ತೀನಲ್ಲ ನೀವೇ. 28ಕ್ಕೆ ನಮ್ಗೆ ಗೊತ್ತಾಗೋದು ಮತ್ತು 28ಕ್ಕೆ ನಾಯಕ ಸಾಹೇಬ್ರು MLA ಪ್ರಯತ್ನ. ಏನರ ನಮ್ಮ ಪಕ್ಷದವ್ರು ಟಿಕೆಟ್ ಕೊಟ್ಟರೆ 100% ಗೆಲ್ತೀವಿ. ಓಕೆ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಓಕೆ ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಕ್ಷೇತ್ರ ಜನತೆಗೆ ಹಾಗೂ ವೀಕ್ಷಕರಿಗೆ ತಮ್ಮ ಮಾತೇನು ಸರ್? ನಮ್ಮ ಕ್ಷೇತ್ರ ಜನರಿಗೆ ಇವತ್ತು ರೈತಾಪಿ ಜೀವನ, ಒಳ್ಳೆ ಮಳೆ ಆಗಲಿ, ರೈತರಿಗೆ ಒಳ್ಳೆ ಬೆಳೆ ಬರಲಿ ಅಂತ ಹಾರೈಸ್ತೀವಿ. ತಮ್ಮ ರಾಜಕಾರಣಕ್ಕೆ ತಮ್ಮ ಮೇಡಮರದ ಸಪೋರ್ಟ್ ಐತೆ ಸರ್? 100% ಇದೆ. ಮೊದಲು ನಾನು ಹೇಳಿದೆಲ್ಲ ಆಗಲೇ, ಮೊದಲ ಬ್ಯಾಡ್ ಅಂದರು, ಬಟ್ ಅನಿವಾರ್ಯ ಬಂದ ನಂತರ ಅದಕ್ಕೆ ಏನು ಬೇಕು ಎಲ್ಲ ಸಪೋರ್ಟು ಮಾಡ್ತಾಯಿದ್ದಾರೆ. ಓಕೆ ಸರ್. ವೀಕ್ಷಕರೇ, ಇಲ್ಲಿವರೆಗೂ ದಿಟ್ಟ ಪೊಲೀಸ್ ನಿವೃತ್ತ ಅಧಿಕಾರಿಯಾದಂಥ ಮಹೇಂದ್ರ ನಾಯಕ್ ಸಾಹೇಬ್ರವರು ತಮ್ಮ ಕ್ಷೇತ್ರ, ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸಮಗ್ರವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ನಮ್ಮ ವಾಹಿನಿ ಪರವಾಗಿ ಇವತ್ತಿಂದ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.